ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಈ ಸ್ಕೂಲಿಗೆ ಬರ್ಬೇಕಪ್ಪ ಕಾರಣ ಏನಂದ್ರೆ ಈ ಸ್ಕೂಲ್ ಎಲ್ಲರೂ ಚೆನ್ನಾಗೈತಿ ಅಂತ ಹೇಳ್ತಿದ್ರು. ನಮ್ಮಮ್ಮರು ಕಳ್ಸಕ್ಕೂ ಇದನ್ನು ನೋಡ್ತಿದ್ರು. ನಮ್ಮಮ್ಮ 4ನೇ ಕ್ಲಾಸಿಗೆ ಇಲ್ಲಿ ಹಾಕಿತ್ತು. ಅವಾಗೂ ಇಲ್ಲಿ ಚೆನ್ನಾಗಿ ಸೋಮಪ್ಪ ಸರ್ ಇದ್ದರು. ಅವ್ರು ಕತೆ ಹೇಳೋದು, ಪಾಠ ಮಾಡೋದು ಎಲ್ಲ ಹೇಳ್ತಿದ್ರು. ಆಮೇಲೆ ನಮ್ಮಮ್ಮ ಬೇಡ ಅಂದು ಮತ್ತು ಕಾನ್ವೆಂಟ್ ಸ್ಕೂಲಿಗೆ ಹಾಕಿತ್ತು. ಅಲ್ಲಿ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಅಂದ್ರೂ ಎಲ್ಲ ಸೌಲಭ್ಯ ಐತಿ. ಇನ್ನು ಸಣ್ಣ ಹುಡ್ರು ನಮ್ಮನ್ನು ನೋಡಿ ಕಲ್ತ್ಕೊಂತಾರೆ. ಇನ್ನು ದೊಡ್ಡ ಮಕ್ಕಳಂದು ಮಿಸ್ಸು ನಮಗಿನ್ನ ಎಲ್ಲ ಪಾಠನೂ ಚೆನ್ನಾಗಿ ಮಾಡ್ತಾರೆ. 6ನೇ ಕ್ಲಾಸ್ನಲ್ಲಿ ಎಲ್ಲ ಫ್ರೆಂಡ್ಸು ಎಲ್ಲರ ಎಲ್ಲ ಆಟ ಆಡ್ತಿದ್ವಿ. ಆಮೇಲೆ ವಿಷಯನೂ ತಿಳ್ಕೊತಿದ್ವಿ. ಪವಿತ್ರ ಮಿಸ್ ಕ್ಲಾಸ್ ಟೀಚರ್ ಆಗಿದ್ದರು. ಅವರು ಸಹ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ಇಂಗ್ಲೀಷ್ನಾಗ ಎಲ್ಲನೂ ಇದು ಗೊತ್ತಾಗಲಿಲ್ಲ ಅಂದರೆ ಇಂಗ್ಲೀಷ್ನಲ್ಲಿ ಎಕ್ಸ್ಪ್ಲೇನ್ ಚೆನ್ನಾಗಿ ಮಾಡ್ತಿದ್ರು. 7ನೇ ಕ್ಲಾಸ್ನಾಗ ಬಂದ್ವಿ. ಅವರು ಮತ್ತು ಕ್ಲಾಸ್ ಟೀಚರು ನಮಗೆ ಇದೇ ಕ್ಲಾಸು ಬೇಕು, ಈ ಸ್ಟೂಡೆಂಟ್ ಭಾಳ ಚೆನ್ನಾಗದಾರ ಅಂತ ಅವರು ಇದನ್ನು ಮಾಡ್ಕೊಂಡ್ರು. ಆಮೇಲೆ ಲಕ್ಷ್ಮೀ ಮಿಸ್ಸು ಸಮಾಜ ಹೇಳ್ಕೊಟ್ರು. ಆಮೇಲೆ PT ಸರು ಕೊಟ್ಟರು. ಸರು ಲೆಕ್ಕ ಅವ್ರನ್ನೆಲ್ಲ ಹೇಳ್ಕೊಟ್ರು. ನಮಗೆ ಮಗ್ಗಿನೂ ಬರ್ತಾಯಿದ್ದೆಲ್ಲ ಮಗ್ಗಿನೂ ಕಲಿಸ್ಕೊಟ್ರು. ಪ್ಲೇಗ್ರೌಂಡ್ ಅಂದರೆ ಎಷ್ಟು ಸ್ವಚ್ಛ ಇರ್ಬೇಕಂತ ಪವಿತ್ರ ಮಿಸ್ ಎಲ್ಲ ಹೇಳ್ತಾರೆ. ಅಂದರೆ ಗಂಡು ಮಕ್ಕಳು ಅವ್ರ ಮಾತು ಏನು ರಿಜೆಕ್ಟ್ ಮಾಡ್ತಾರೆ, ಎಲ್ಲ ಹೇಳ್ಕೊಡೋದು ಇದು ಮಾಡೋದಿಲ್ಲ. ಎಲ್ಲ ಆಟನೂ ಚೆನ್ನಾಗಿ ಆಡ್ತಾರೆ. 7ನೇ ಕ್ಲಾಸ್ನಾಗ ಬಂದು ಪವಿತ್ರ ಮಿಸ್ಸು ನಮ್ಮ ಮಕ್ಕಳು ಎಷ್ಟು ಇದಾಗ್ಬಿಟ್ರಲ್ಲ ಅಂತಂದು ಅವರು ಇದನ್ನು ಮಾಡ್ತಾರೆ. ಎಷ್ಟು ಭಾಳ ಸ್ಟ್ರಿಕ್ಟಾಗಿರೋ ಪವಿತ್ರ ಮಿಸ್ ಹಿಂಗೆ ಇರೋಕ್ಕಂತ ನಾವೆಲ್ಲರಿಗೂ ಇದನ್ನು 7ನೇ ತರಗತಿಯನ್ನು ಓದುತ್ತಿದ್ದೇನೆ. 6ನೇ ತರಗತಿಯಲ್ಲಿ ನನಗೆ ಪವಿತ್ರ ಮಿಸ್ಸು, ಜಲಕ್ಷ್ಮಿ ಮಿಸ್ಸು, ಕೊಟ್ರಪ್ಪ ಸರು, P ಸರು ಮತ್ತು ಸುಪ್ರೀತ ಮಿಸ್ ಇವರು ನನಗೆ ತುಂಬ ಚೆನ್ನಾಗಿ ಪಾಠ ಮಾಡುತ್ತಿದ್ದರು. 7ನೇ ತರಗತಿಯಲ್ಲಿ ಇಮಾಮ್ ಸರ್ ಕನ್ನಡವನ್ನು ಚೆನ್ನಾಗಿ ಮಾಡಿಕೊಡುತ್ತಿದ್ದರು. ನನಗೆ ಕನ್ನಡವನ್ನು ಓದೋಕ್ಕೆ ಬರುತ್ತಿದ್ದಿರಲಿಲ್ಲ. ಇಮಾಮ್ ಸರ್ ನನಗೆ ಎಲ್ಲವೂ ಕಲಿಸಿಕೊಟ್ಟರು. ಪವಿತ್ರ ಮಿಸ್ ಟೆಸ್ಟನ್ನು ಎಲ್ಲ ಸರ್ಗಳು ಟೆಸ್ಟನ್ನು ಇಡುತ್ತಿದ್ದರು. ನಾನು ಆವಾಗ ಟೆಸ್ಟನ್ನು ಬರೆಯೋಕ್ಕಾದರೆ ಹೆದರುತ್ತಿದ್ದೆ. ನನಗೆ ನಮ್ಮ ಫ್ರೆಂಡ್ಸನ್ನು ಹೇಳ್ಕೊಡ್ತಿದ್ದರು. ಅದಕ್ಕೆ ನನಗೆ ಹೇಳಿಕೊಡಬೇಡ್ರಿ, ನಾನು ಒಬ್ಬಕ್ಕೆ ಕಲಿತೀನಿ ಅಂತಂದು ಹೇಳಿದ್ದೇನೆ. 1ನೇ ಕ್ಲಾಸಿನಲ್ಲಿ ಮಂಜುಳಾ ಮಿಸ್ ಎಲ್ಲ ABCD ವರ್ಣಮಾಲೆ ಎಲ್ಲವೂ ಚೆನ್ನಾಗಿ ಹೇಳಿಕೊಟ್ಟರು. 2ನೇ ಕ್ಲಾಸು ಮಂಜುಳಾ ಮಿಸ್ ಎಲ್ಲ ಚೆನ್ನಾಗಿ ಓದಿಸ್ತಿದ್ರು, ಎಲ್ಲದೂ ಇದು ಮಾಡ್ತಿದ್ರು. ಮತ್ತು 3ನೇ ಕ್ಲಾಸಿನಲ್ಲಿ ಮಂಜುಳಾ ಮಿಸ್ ಇದು ಭಾಗಾಕಾರ ಗುಣಾಕಾರ ಎಲ್ಲ ಲೆಕ್ಕನೂ ಹೇಳಿಸಿಕೊಡ್ತಿದ್ರು. 4ನೇ ಕ್ಲಾಸಿನಲ್ಲಿ ಸೋಮಪ್ಪ ಸರ್ ಎಲ್ಲ ಚೆನ್ನಾಗಿ ಹೇಳಿಕೊಡ್ತಿದ್ರು. ಮತ್ತು 5ನೇ ಕ್ಲಾಸಿನಲ್ಲಿ ಜಯಲಕ್ಷ್ಮಿ ಹೇಳ್ಕೊಡ್ತಿದ್ರು. 6ನೇ ಕ್ಲಾಸಿನಲ್ಲಿ ಪವಿತ್ರ ಮಿಸ್ ಎಲ್ಲ ಚೆನ್ನಾಗಿ ಹೇಳಿಕೊಡ್ತಿದ್ರು. ಏನಾರ ಡೌಟ್ ಇದ್ದರೆ ಕೇಳಿ ಇದು ಮಾಡ್ತಿದ್ರು. 7ನೇ ಕ್ಲಾಸಿನಲ್ಲಿ ಪವಿತ್ರ ಮಿಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಥ್ಯಾಂಕ್ಸ್. ಇಲ್ಲಿ ಬಂದಿದ್ದೆ. 4ನೇ ತರಗತಿಯಲ್ಲಿ ಸೋಮಪ್ಪ ಸರು ಚೆನ್ನಾಗಿ ಪಾಠ ಮಾಡುತ್ತಿದ್ದರು. 5ನೇ ತರಗತಿಯಲ್ಲಿ ನಮ್ಮ ಮಿಸ್ಸು, ಜಯಲಕ್ಷ್ಮಿ ಮಿಸ್ಸು, ಎಲ್ಲ ಮಿಸ್ಸು ಚೆನ್ನಾಗಿ ಪಾಠ ಮಾಡುತ್ತಿದ್ದರು. ಆವಾಗ ಟೆಸ್ಟ್ ಇಡುತ್ತಿದ್ದರು. 6ನೇ ತರಗತಿಯಲ್ಲಿ ಜಯಲಕ್ಷ್ಮಿ ಮಿಸ್ಸು ಎಲ್ಲ ಟೀಚರ್ಸು ಚೆನ್ನಾಗಿ ಪಾಠ ಮಾಡುತ್ತಿದ್ದರು. ಆವಾಗ ಟೆಸ್ಟ್ ಇಡುತ್ತಿದ್ದರು. 7ನೇ ತರಗತಿಯಲ್ಲಿ ಪವಿತ್ರ ಮಿಸ್ಸು ನಮ್ಮ ಮಿಸ್ ಆಗಿದ್ದರು. ಆವಾಗ ಎಲ್ಲ ಟೀಚರ್ಸು ಚೆನ್ನಾಗಿ ಪಾಠ ಮಾಡುತ್ತಿದ್ದರು. ಅವರು ಆವಾಗ ಟೆಸ್ಟ್ ಇಡುತ್ತಿದ್ದರು. ಧನ್ಯವಾದಗಳು. ನನ್ನ ಹೆಸರು ಮಂಜುಳಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು 1ನೇ ತರಗತಿ ಜಯಶ್ರೀ ಮಿಸ್ ರೂಮಲ್ಲಿ ಓದುತ್ತಿದ್ದೇನೆ. ನನಗೆ ವರ್ಣಮಾಲೆ ABCD ಏನು ಬರುತ್ತಿದ್ದಿಲ್ಲ. ಅದನ್ನು ನನಗೆ ಒಡೆದು ಕಲಿಸಿಕೊಟ್ಟಿದ್ದರು. ನನಗೆ ಕೂಡ ಲೆಕ್ಕ, ಕಳೆಯ ಲೆಕ್ಕವೇನು ಬರುತ್ತಿದ್ದಿಲ್ಲ. ಅವರು ಕಲಿಸಿಕೊಟ್ಟಿದ್ದವರು. 4ನೇ ತರಗತಿಯಲ್ಲಿ ಸೋಮಪ್ಪ ಸರ್ ಎಲ್ಲ ಚೆನ್ನಾಗಿ ಪಾಠವನ್ನು ಹೇಳಿಕೊಡ್ತಿದ್ರು. 5ನೇ ತರಗತಿಯಲ್ಲಿ ಜಯಲಕ್ಷ್ಮಿ ಮಿಸ್ ಮತ್ತು ಇಮಾಮ್ ಸರು, ಪವಿತ್ರ ಮಿಸ್ ಅವರು ನಮಗೆ ತುಂಬ ಚೆನ್ನಾಗಿ ಹೇಳಿಕೊಡುತ್ತಿದ್ದರು. ಟೆಸ್ಟುಗಳನ್ನು ಇಡ್ತಿದ್ರು ಆವಾಗವಾಗ. 6ನೇ ತರಗತಿಯಲ್ಲಿ ನನಗೆ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದವರು ಪವಿತ್ರ ಮಿಸ್ಸು. ಏನಾದರೂ ಡೌಟ್ ಬಂದರೆ ಕೇಳ್ತಿದ್ವಿ. ಅದನ್ನೆಲ್ಲ ಡೌಟ್ ಕ್ಲಿಯರ್ ಮಾಡ್ತಿದ್ರು. 7ನೇ ತರಗತಿಯಲ್ಲಿ ನಾನು ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದವರು P ಸರ್ ಮತ್ತು ಅವರು ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದವರು. ನಾನು ಸ್ಪೋರ್ಟ್ಸಿಗೆ ಸೇರಿದ್ದ ಶಟಲ್ ಕಾಕನ್ನು ಕಲಿಸಿಕೊಟ್ಟಿದ್ದವರು. ಧನ್ಯವಾದಗಳು. ನನ್ನ ಹೆಸರು ಸುಧಾ ವರ್ಕೇರಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
ಒಂದನೇ ಕ್ಲಾಸಿನಲ್ಲಿ ಮಂಜುಳಾ ಮಿಸ್ಸು ಚೆನ್ನಾಗಿ ಹೇಳ್ಕೊಟ್ರು. 1, 2 ಎಲ್ಲ ಚೆನ್ನಾಗಿ ಹೇಳಿದ್ರು. ಎಲ್ಲ ಚೆನ್ನಾಗಿ ಮಗ್ಗಿ ಲೆಕ್ಕ ಏನು ಬರಲಿಲ್ಲ ಚೆನ್ನಾಗಿ ಹೇಳ್ಕೊಟ್ರು. 2ನೇ ಕ್ಲಾಸ್ನಾಗೂ ಚೆನ್ನಾಗಿ ಹೇಳ್ಕೊಟ್ರು, ಏನು ಬರಲಿಲ್ಲ. ಅದಕ್ಕೆ ಅವರು ಚೆನ್ನಾಗಿ ಇಷ್ಟ ಆದರು ನನ್ನ ಮಂಜುಳಾ ಮಿಸ್ಸು. ಆದರೆ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು. 6ನೇ ಕ್ಲಾಸ್ನಾಗೂ 5ನೇ ಕ್ಲಾಸ್ನಾಗೂ ಎಲ್ಲ ಚೆನ್ನಾಗಿ ಮಾಡಿದರು. ಆ ಟೆಸ್ಟ್ ಎಲ್ಲ ಪವಿತ್ರ ಮಿಸ್ಸು ಇಂಗ್ಲೀಷು ಚೆನ್ನಾಗಿ ಹೇಳ್ಕೊಟ್ರು, ಎಲ್ಲ ಚೆನ್ನಾಗಿ ಮಾಡಿದರು. ಥ್ಯಾಂಕ್ಸ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪವಿತ್ರ ಮಿಸ್ಸು ನನಗೆ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಈ ಶಾಲೆ ನನಗೆ ತುಂಬ ಇಷ್ಟ ಆಗಿದೆ. ಕೊಟ್ರಪ್ಪ ಸರ್ ಹಿಂದಿ ಗಣಿತ ಚೆನ್ನಾಗಿ ಹೇಳ್ಕೊಟ್ರು. ಸುಪ್ರೀತಾ ಮಿಸ್ಸನ್ನು ಚೆನ್ನಾಗಿ ಹೇಳ್ಕೊಟ್ರು. ಜಲಸಿ ಮಿಸ್ಸು ಚೆನ್ನಾಗಿ ಹೇಳ್ಕೊಟ್ರು. 1ನೇ ಕ್ಲಾಸಲ್ಲಿದ್ದ ಇಲ್ಲೇ ಓದಿದ್ದೀನಿ. ಅವರೆಲ್ಲರೂ ಚೆನ್ನಾಗಿ ಹೇಳ್ಕೊಟ್ರು. ನನ್ನ ಹೆಸರು ಶ್ರೇಯ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮೆಡಿಕಲ್ ಇದ್ದಾಗ ಜಯಶ್ರೀ ಮಿಸ್ ಇದ್ದರು. ಅವ್ರು ಚೆನ್ನಾಗಿ ಹೇಳ್ಕೊಡ್ತಾರೆ. ನನಗೇನು ಬರಲಿ ಅದನ್ನೆಲ್ಲ ಹೇಳ್ಕೊಡ್ತಿದ್ದೆ. 7ನೇ ತರಗತಿಯಲ್ಲಿ ಪವಿತ್ರ ಮಿಸ್, 6ನೇ ತರಗತಿಯಲ್ಲಿ ಪವಿತ್ರ ಮಿಸ್ ಅವ್ರು ಚೆನ್ನಾಗಿ ಹೇಳ್ಕೊಡ್ತಿದ್ರು. ನನ್ನ ಬೆಸ್ಟ್ ಫ್ರೆಂಡು ರೇವತಿ ಇದ್ಲು. ಅವಳು ಬಿಟ್ಟೋದ್ಲು, ಮತ್ತು ಅವಳೇ ಆಕೆ ನನ್ನ ಜೊತೆಗೆ ಈಗ ಫ್ರೆಂಡ್ ಆಗಿದ್ದಾಳೆ. ಇಷ್ಟ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. 1, 2, 3 ಜಯಶ್ರೀ ಮಿಸ್ ಕ್ಲಾಸ್ನಲ್ಲಿ ಓದುತ್ತಿದ್ದೇನೆ. 4ನೇ ತರಗತಿ ಸೋಮಪ್ಪ ಸರ್, 5ನೇ ತರಗತಿ ಪವಿತ್ರ ಮಿಸ್, ಜಲಕ್ಷ್ಮಿ ಮಿಸ್, 6ನೇ ತರಗತಿ ಪವಿತ್ರ ಮಿಸ್, 7ನೇ ತರಗತಿ ಪವಿತ್ರ ಮಿಸ್. ಫ್ರೆಂಡ್ಸ್ ಬೆಸ್ಟ್ ಫ್ರೆಂಡ್ ಅಂದರೆ ಸೃಷ್ಟಿ ಮತ್ತು ಮಧು, ಬಿ ಲಕ್ಷ್ಮಿ ಮಿಸ್. ನಾನು 1ನೇ ತರಗತಿಯಿಂದ 5ನೇ ತರಗತಿ ತನಕ ಕಾನ್ವೆಂಟ್ ಸ್ಕೂಲಲ್ಲಿ ಓದಿದ್ದೆ. ಅಲ್ಲಿದ್ದ 6ನೇ ತರಗತಿಗೆ ಇಲ್ಲಿಗೆ ಬಂದೆ. ಇಲ್ಲಿ ನನಗೆ ಫಸ್ಟ್ ಗೊತ್ತಾಗಿದ್ದು ಪವಿತ್ರ ಮಿಸ್ಸು. ಅವಾಗ ನಮಗೆ ಕ್ಲಾಸ್ ಟೀಚರಾಗಿ ಬರ್ತಿದ್ರು ಪವಿತ್ರ ಮಿಸ್ಸು. ಅವಾಗ ನಮಗೆ ಇಂಗ್ಲೀಷ್ ಹೇಳ್ಕೊಡ್ತಿದ್ರು. ಇಂಗ್ಲೀಷ್ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಪಾಠ ಕತ್ತಿ ಹೇಳ್ದಂಗೆ ಹೇಳ್ಕೊಡ್ತಿದ್ರು ನಮಗೆ. ಅಲ್ಲಿ ಫಸ್ಟ್ ಆಮೇಲೆ ಜಯಶ್ರೀ ಮಿಸ್ ಬರ್ತಿದ್ರು. ಆಮೇಲೆ ಅವರು ಕ್ವಶನ್ ಕೇಳಿ ಇಂಗ್ಲೀಷದ್ದು ಅವರು ಕೂಡ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಆಮೇಲೆ ಕೊಟ್ರಪ್ಪ ಸರ್ ಬರ್ತಿದ್ರು. ಅವರು ಹಿಂದಿ ಕ್ಲಾಸ್ ತಗೊಂಡಿದ್ರು. ಹಿಂದಿ ಕ್ಲಾಸು ಎಲ್ಲರಿಗೂ ಹಿಂದಿ ಓದಿಸಿ ಬರಲಿಲ್ಲದವರಿಗೆ ಹೇಳ್ಕೊಟ್ಟು ಕಲಿಸಿದ್ರು. ಆಮೇಲೆ ಮತ್ತೆ ಗಣಿತ ತಗೊಂತಿದ್ರು. ಅವರು ಆಮೇಲೆ ಲೆಕ್ಕ ಎಲ್ಲ ಹೇಳ್ಕೊಡೋರು. ಕಷ್ಟ ಇರೋ ಲೆಕ್ಕ ಎಲ್ಲ ಹೇಳ್ಕೊಡ್ತಿದ್ರು. ಮತ್ತು ನಮಗೆ ಸುಪ್ರೀತಾ ಮಿಸ್ ಬಂದರು. ನಾವು 6ನೇ ಕ್ಲಾಸ್ ಆಡ್ತಾ ಇದ್ದಾಗ ಅವರು ಬಂದು ಫಸ್ಟು ವಿಜ್ಞಾನ ತಗೊಂತಿದ್ರು. ಅವರು ಚೆನ್ನಾಗಿ ಹೇಳ್ಕೊಡ್ತಿದ್ರು. ಅವರು ಅಲ್ಲಿ TV ರೂಮಿಗೆ ಕರ್ಕೊಂಡೋಗಿ ಅಲ್ಲಿ ಎಲ್ಲ ತೋರಿಸಿ ಅವರು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಿದ್ರು. ಎಲ್ಲರೂ ಚೆನ್ನಾಗಿ ಹೇಳ್ತಿದ್ರು. PT ಸರ್ ನಮ್ಮನ್ನ ಸ್ಪೋರ್ಟ್ಸಿಗೆ ಬರಲ್ಲ ಅಂದರೂ ಕರ್ಕೊಂಡು ನಮ್ಮನ್ನ ವಲಯ ಮಟ್ಟ ಕರ್ಕೊಂಡೋಗಿದ್ರು. ಥ್ರೋಬಾಲ್ ವಾಲಿಬಾಲ್ ಆಡ್ಸೋಕ್ಕೆ ಅಲ್ಲಿ ಕಲ್ತ್ಕೊಂಡೆ. ಅಲ್ಲಿದ್ದ ಮತ್ತೆ ಆದರ್ಶ ಆಯ್ಕೆ ಆಯಿತು. ಆದರ್ಶಕ್ಕೆ ಹೋದೆ. ಅಲ್ಲಿದ್ದ ಮತ್ತೆ ಆದರ್ಶ ಬಾಡಂದು ಇಲ್ಲಿಗೆ ಬಂದೆ. ಇಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರಂದು. ಮತ್ತು ಇಲ್ಲಿ ಫಸ್ಟ್ ಸೆಮ್ಮಲ್ಲಿ ಮತ್ತೆ ಸ್ಪೋರ್ಟ್ಸಿಗೆ ಹೋದ್ವಿ. ಮತ್ತೆ ಆಡಿ ಬಂದ್ವಿ. ಅಲ್ಲಿ ಮತ್ತೆ ಇಲ್ಲಿ ಇಮಾಮ್ ಸರ್ ಬರ್ತಿದ್ರು. ಅವರು ನಮಗೆ ಕನ್ನಡ ಹೇಳ್ಕೊಡ್ತಿದ್ರು. ಕನ್ನಡ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಅವರು ಅಲ್ಲಿ TV ರೂಮಿಗೆ ಕರ್ಕೊಂಡ್ರೆ ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿದ್ರು. ಎಲ್ಲ ಮಿಸ್ಸು ಚೆನ್ನಾಗಿ ಹೇಳ್ತಿದ್ರು. ಈ ಸ್ಕೂಲ್ ಬಿಟ್ಟೋಕೆ ನನಗೆ ತುಂಬ ದುಃಖ ಆಗ್ತಿದೆ. ನನ್ನ ಹೆಸರು ಸಿಂಚನ. ನಾನು 6ನೇ ತರಗತಿಯಲ್ಲಿ ಬಂದಿದ್ದೇನೆ. ಈ ಶಾಲೆಯಲ್ಲಿ ಎಲ್ಲ ಟೀಚರ್ಸು ಚೆನ್ನಾಗಿ ಹೇಳಿಕೊಟ್ರು. ನನಗೆ ಯಾರು ಟೀಚರ್ಸ್ ವಿದ್ಯಾರ್ಥಿಗಳು ಯಾರೂ ಗೊತ್ತಿದ್ದಿಲ್ಲ. ರೇವತಿ ಎಲ್ಲ ಪರಿಚಯ ಮಾಡಿಸ್ಕೊಟ್ಟು ಆಮೇಲೆ ಕ್ಲಾಸ್ ಒಳಗೆ ಟೀಚರ್ಸ್ ಬಂದರು. ಆಮೇಲೆ ರಿಯಾ ಸರು ಎಲ್ಲ ಇದನ್ನು ಚೆನ್ನಾಗಿ ಸಾಂಗ್ ಎಲ್ಲ ಹೇಳ್ಸ್ಕೊಡ್ತಿದ್ರು. ಆಮೇಲೆ ರಿಯಾ ಸರು ಪಿ ಸರ್ ಬಂದರು. ಆಮೇಲೆ ಪಿ ಸರು ಇದನ್ನು ಮಾಡ್ತಿದ್ರು, ದೈಹಿಕ ಶಿಕ್ಷಣ ಅವರು ಚೆನ್ನಾಗಿ ಮಾಡ್ತಿದ್ರು. ಆಮೇಲೆ ಮತ್ತು ಸ್ಪೋರ್ಟ್ಸಿಗೆಲ್ಲ ಹೇಳ್ಸ್ಕೊಟ್ರು. ವಾಲಿಬಾಲು, ಥ್ರೋಬಾಲು ಎಲ್ಲ, ಕಬಡ್ಡಿ, ಶಟಲ್ ಎಲ್ಲ ಹೇಳ್ಸ್ಕೊಟ್ರು. ಆಮೇಲೆ ತಾಲೂಕು ಮಟ್ಟಕ್ಕೆ ಆಯ್ಕೆ ಆದ್ವಿ. ಎಲ್ಲರೂ ತಾಲೂಕು ಮಟ್ಟದಲ್ಲಿ ಗೆದ್ದು ಜಿಲ್ಲಾ ಮಟ್ಟಕ್ಕೆ ಹೋಗಿ ಆಟ ಆಡಿ ಬಂದಿದ್ವಿ. 7ನೇ ತರಗತಿಯಲ್ಲಿ
ಓದಿದ್ದೇವೆ. ಆಮೇಲೆ ಇನ್ನೊಂದು ಸರ್ ಕನ್ನಡ ಚೆನ್ನಾಗಿ ಮಾಡ್ತಿದ್ರು. ಆಮೇಲೆ ಎಲ್ಲ ಟೀಚರ್ಸು ಚೆನ್ನಾಗಿ ಮಾಡ್ತಿದ್ರು. ಕೊಟ್ರೆ ಸರ್ ಕಾಮಿಡಿ ಮಾಡ್ತಾಯಿದ್ರು. ಪಿ ಸರ್ ಸಾಂಗ್ ಚೆನ್ನಾಗಿ ಹೇಳ್ಸ್ಕೊಡ್ತಾಯಿದ್ರು. ಇಮಾಮ್ ಸರ್ ಚೆನ್ನಾಗಿ ಮಾಡ್ತಾಯಿದ್ರು. ಇಮಾಮ್ ಸರ್ ಕಲಿಕಾ ಹಬ್ಬದಲ್ಲಿ ಎಲ್ಲ ಇದನ್ನು ಮಾಡಿದ್ರು. ಆಮೇಲೆ ಇದು ಟೂರ್ ಕರ್ಕೊಂಡ್ಬಂದ್ರು. ಟೂರ್ನಲ್ಲಿ ಭಾಳ ಎಂಜಾಯ್ ಮಾಡಿದ್ವಿ. ಬಿಂದುಶ್ರೀ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಈ ಶಾಲೆಯನ್ನು ಬಿಟ್ಟು ಹೋಗಲು ಆಗುತ್ತಿಲ್ಲ. 1ನೇ ತರಗತಿಯಲ್ಲಿ ನನಗೆ ಕಾಳ ಮಿಸ್ಸು ಮಗ್ಗಿ ಮತ್ತು ಕೂಡಿಸೋ ಲೆಕ್ಕ, ಕಳೆಯ ಲೆಕ್ಕ ಹೇಳಿಕೊಟ್ಟರು. 2ನೇ ತರಗತಿಯಲ್ಲಿ ಮಂಜುಳಾ ಮಿಸ್ಸು ಕನ್ನಡ ಪಾಠವನ್ನು ಹೇಳಿಕೊಟ್ಟರು. 4ನೇ ತರಗತಿಯಲ್ಲಿ ನನಗೆ ಸೋಮಪ್ಪ ಸರ್ ಅವರು ನನಗೆ ಚೆನ್ನಾಗಿ ಪಾಠ ಹೇಳಿಕೊಟ್ಟರು. 5ನೇ ತರಗತಿಯಲ್ಲಿ ಜಯಲಕ್ಷ್ಮಿ ಮಿಸ್ಸು ಪರಿಸರ ಅಧ್ಯಯನದಲ್ಲಿ ತುಂಬ ಚೆನ್ನಾಗಿ ನನಗೆ ಹೇಳಿಕೊಟ್ಟರು. 6ನೇ ತರಗತಿಯಲ್ಲಿ ಪವಿತ್ರ ಮಿಸ್ ಇಂಗ್ಲೀಷ್ ಹೇಳಿಕೊಟ್ಟರು. 7ನೇ ತರಗತಿಯಲ್ಲಿ ಪವಿತ್ರ ಮಿಸ್ಸು ಇಂಗ್ಲೀಷ್ ಹೇಳಿಕೊಟ್ಟರು. ಕೊಟ್ರೆ ಸರ್ ಗಣಿತ ಗೊತ್ತಾಗಲಿಲ್ಲ, ಲೆಕ್ಕ ಎಲ್ಲ ಹೇಳಿಕೊಟ್ಟರು. ಪಿ ಸರ್ ಅಲ್ವಂಡಿ ನಾಗರಾಜ್ ಸರ್ ಸ್ಪೋರ್ಟ್ಸ್ನಲ್ಲಿ ತುಂಬ ಚೆನ್ನಾಗಿ ಆಟವನ್ನು ಹೇಳಿಕೊಟ್ಟರು. ಸುಪ್ರೀತಾ ಮಿಸ್ಸು ಸೈನ್ಸ್ ಬಗ್ಗೆ ಹೇಳಿಕೊಟ್ಟರು. ಇಮಾಮ್ ಸರ್ ಕನ್ನಡ ತುಂಬ ಚೆನ್ನಾಗಿ ಹೇಳಿಕೊಡುತ್ತಿದ್ದರು. ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ನನಗೆ ಚೆನ್ನಾಗಿ ಜೊತೆ ಇದ್ದು ನನಗೆ ಗೊತ್ತಾಗದಿಲ್ಲದವರೆಲ್ಲ ಹೇಳಿಕೊಟ್ಟರು. ನನ್ನ ಹೆಸರು ನಿತಿನ್ ಕುಮಾರ್. ನಾನು 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಇಲ್ಲೇ ಓದಿದ್ದೇನೆ. ನನಗೆ ಸಾವಿತ್ರಿ ಮಿಸ್ ಅವರು 1ನೇ ತರಗತಿಯಲ್ಲಿ ತುಂಬ ಚೆನ್ನಾಗಿ ಪಾಠ ಹೇಳುತ್ತಿದ್ದರು. ನನಗೆ ಎಲ್ಲದನ್ನು ಕಲಿಸಿಕೊಟ್ಟರು. 3ನೇ ತರಗತಿಯವರೆಗೂ ಅವರೇ ಎಲ್ಲ ಹೇಳಿಕೊಟ್ಟರು. ಆಮೇಲೆ 5ನೇ ತರಗತಿಯಲ್ಲಿ ಜಯಲಕ್ಷ್ಮಿ ಮಿಸ್ ಅವರು ನಮ್ಮ ಕ್ಲಾಸ್ ಟೀಚರ್ ಆಗಿದ್ದರು. ಅವರೆಲ್ಲ ಪರಿಸರದ ಬಗ್ಗೆ ಎಲ್ಲ ಹೇಳಿಕೊಟ್ಟರು. ಆಮೇಲೆ 6ನೇ ಕ್ಲಾಸ್ನಲ್ಲಿ ಪವಿತ್ರ ಮಿಸ್ ಅವರು ಇಂಗ್ಲೀಷ್ ಪಾಠ ಮಾಡುತ್ತಿದ್ದರು. ಅವರೆಲ್ಲ ಕಲಿಸಿಕೊಟ್ಟರು ಇಂಗ್ಲೀಷಿನಲ್ಲಿ. 7ನೇ ತರಗತಿಯಲ್ಲಿ ಪವಿತ್ರ ಮಿಸ್ ಕ್ಲಾಸ್ ಟೀಚರ್ ಆಗಿದ್ದರು. ಆಮೇಲೆ ಪಿ ಸರ್ ಆಳ್ವಂಡಿ ಸರ್ ನಮಗೆ ಪಿ ಟೀಚರ್ ಆಗಿದ್ದರು. ಅವರು ನಮಗೆ ಸ್ಪೋರ್ಟ್ಸ್ನಲ್ಲಿ ರಾಜ್ಯ ಮಟ್ಟ ಹೋಗೋಕ್ಕೆ ಕೋಚ್ ಮಾಡಿದರು. ನಮಗೆ ಎಲ್ಲ ಟೀಚರ್ಸು ತುಂಬ ಇಷ್ಟ. ಆದರೆ ವಾತಾವರಣ ಎಲ್ಲ ಚೆನ್ನಾಗಿತ್ತು. ಇಲ್ಲೆಲ್ಲ ಓಡಾಡೋದಕ್ಕೆ ಮಿಸ್ ಎಲ್ಲ ಬೈತಿದ್ರು. ಎಲ್ಲರೂ ಓದ್ಕೊಳ್ರಿ ಅಂತ ಹೇಳ್ತಿದ್ರು. ಶಾಲೆ ಬಿಟ್ಟು ಇಲ್ಲಿನ ಫ್ರೆಂಡ್ಸ್ ಬಿಟ್ಟು ಹೋಗೋದಕ್ಕೆ, ಶಾಲೆ ಬಿಟ್ಟು ಹೋಗೋದಕ್ಕೆ ತುಂಬ ಬೇಜಾರಾಗ್ತಿದೆ. ಧನ್ಯವಾದ. ನನ್ನ ಹೆಸರು ಅಂಬಿನಾ ಬಾನು. ನಾನು 1ರಿಂದ 7ನೇ ತರಗತಿಯವರೆಗೆ ಇಲ್ಲೇ ಓದಿದ್ದೇನೆ. ಇಂದ ಹಿಡ್ಕೊಂಡು ಇಲ್ಲಿವರೆಗೂ ಪಾಠ ಓದ್ತೀನಂದರೆ ಇಲ್ಲಿರೋ ಎಲ್ಲ ಟೀಚರು ಮೇನ್ ಕಾರಣವಾಗಿದ್ದಾರೆ. ಇವರಿಗೆ ತುಂಬಿರೋದೇ ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಭರತ್ಗೆ. ನಾನು ನಮ್ಮ ಶಾಲೆಯಲ್ಲಿ 3ನೇ ತರಗತಿಯಿಂದ ಓದ್ತಿದ್ದೆ. ಯಾಕಂದ್ರೆ ನಾವು ಫಸ್ಟು ಬೆಂಗಳೂರಲ್ಲಿದ್ವಿ. ಇಲ್ಲಿಗೆ ಯಾಕೆ ಬಂದೆ ಅಂದರೆ ಅಲ್ಲಿ ಲಾಕ್ಡೌನ್ ಇತ್ತು. ಅದರಿಂದ ಫಸ್ಟು ನಾನು ನಮ್ಮ ಸ್ಕೂಲಿಗೆ ಬರಲಿಲ್ಲ. ಅವಾಗ ಲಾಕ್ಡೌನಿಂದ ದೇವಸ್ಥಾನ ಹತ್ರ ಅಲ್ಲೆಲ್ಲ ಮಾಡ್ತಿದ್ರು. ಆವಾಗ ಫಸ್ಟ್ ನಮಗೆ ಗೊತ್ತಾಗಿದೆ ಈ ಶಾಲೆಯಲ್ಲಿ ಜಯಲಕ್ಷ್ಮಿ ಮಿಸ್ ಅಂತ. ಅವರು ಅವಾಗ ನನಗೆ ಎಲ್ಲ ಟೀಚ್ ಮಾಡಿ ಗೈಡ್ ಮಾಡಿ ಅವರಿಂದ ನಾನು ಫಸ್ಟು ನಮ್ಮ ಸ್ಕೂಲಲ್ಲಿ ಟೀಚರ್ ನನಗೆ ಕಂಡು ಬಂದಂದರೆ ಅವರೇ ಫಸ್ಟು. ಆಮೇಲೆ 4ನೇ ತರಗತಿಯಿಂದ ನಾನು ನಮ್ಮ ಸ್ಕೂಲಿಗೆ ಬಂದೆ. ಅವಾಗ ನಮ್ಮ ಸ್ಕೂಲ್ ಈ ರೀತಿ ಇದೆ, ಎಲ್ಲೆಲ್ಲಿ ಏನೇನು ಅದೆಲ್ಲ ಸಿಕ್ತು. ಮತ್ತು ಫಸ್ಟ್ ಅಂದರೆ 13 ಜನ ಟೀಚರ್ಸ್ ಇದ್ದರು ನಮ್ಮ ಸ್ಕೂಲಲ್ಲಿ. ಎಲ್ಲರೂ ತುಂಬ ಅನುಭವ ಇತ್ತು. ಅವರಿಗೆಲ್ಲ ಫುಲ್ಲು ನಮಗೆ ಟೀಚ್ ಹೆಂಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಎಲ್ಲ ಗೊತ್ತಿತ್ತು. ನಾನು ಸಾವಿತ್ರಾ ಮಿಸ್ಸು, ಶಾರದಾ ಮಿಸ್ ಅವ್ರನ್ನ ಕೈಯಲ್ಲಿ ನಾನು ಓದಿಲ್ಲ. ಅಂದರೂ ಕೂಡ ನನಗೆ ತಿಳಿದಷ್ಟು ಅಂದರೆ ಸಾವಿತ್ರಾ ಮಿಸ್ಸು ತುಂಬ ವರ್ಷಗಳಿಂದ ಈ ಸ್ಕೂಲಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಅವರು ತುಂಬ ಅನುಭವ ಇದೆ. ಅವರು ನಮ್ಮಂಥ ವಿದ್ಯಾರ್ಥಿಗಳೆಲ್ಲ ತುಂಬ ಓದಿಸಿದ್ದಾರೆ. ನಮ್ಮ ತಂದೆ ಕೂಡ ಅವ್ರ ಹತ್ರನೇ ಓದಿರೋದು. ಅವ್ರು ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಮತ್ತು ಶಾರದಾ ಮಿಸ್ ಅಂತ ಬಂದರೆ ನಮ್ಮ ತಮ್ಮ ಓದಿದ್ದಾರೆ. ಅವರು ಏನೇ ಕೆಲಸಗಳಿದ್ರು ಎಲ್ಲ ಹೇಳ್ತಾರೆ, ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತೆಲ್ಲ ಚೆನ್ನಾಗಿ ಹೇಳ್ತಾರೆ. ಮಂಜುಳಾ ಮಿಸ್ಸು ಏನಾರ ಡ್ರಾಯಿಂಗ್ ಮಾಡಬೇಕು, ಯಾವುದೇ ಕೆಲಸ ಇದ್ದರೂ ಕೂಡ ನಮ್ಮನ್ನ ಕರೀತಾರೆ. ಮತ್ತು ಎಚ್ ಎಮ್ ಸರ್ ಅಂತ ಬಂದರೆ ಅವರು ಈಗ ಇದು ತುಂಬ ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ದಾರೆ. ಅವರು ನಮ್ಮ ಸ್ಕೂಲಲ್ಲಿ ಯಾವ ರೀತಿ ಬೇಕೋ ಆ ರೀತಿ. ಮತ್ತು ನೆಕ್ಸ್ಟ್ ಬಂದರೆ ನಮ್ಮ ಕ್ಲಾಸಲ್ಲಿ ಪವಿತ್ರ ಮಿಸ್ ಅಂತ ಇದ್ದಾರೆ. ಅವ್ರು ನಮ್ಮ
5ನೇ ಕ್ಲಾಸಲ್ಲಿ ಜಯಲಕ್ಷ್ಮಿ ಮಿಸ್ ನಮಗೆ ಕ್ಲಾಸ್ ಟೀಚರ್ ಆಗಿದ್ದರು. 5ನೇ ಕ್ಲಾಸಲ್ಲಿ ನಾವು ಏನೇನು ಕಲಿಬೇಕು ಪಾಠದಿಂದ ಎಕ್ಸ್ಟ್ರಾಗಿ ಅವರು ಓದ್ಕೊಂಡು ಮನೇಲಿ ಒಂದು ಹೇಳ್ತಾಯಿದ್ರು. ಯಾರು ಕೂಡ ಇದು ಮಾಡ್ತಿದ್ದಿಲ್ಲ. ಎಲ್ಲ ಅವ್ರ ಕ್ಲಾಸಿಗಿಂತ ಸಬ್ಜೆಕ್ಟ್ಗಿನ ಬೇಕಾದ ಹೆಚ್ಚಿಗೆ ನಮಗೆ ಕಲಿಸಿದೆ ಅನ್ಬೋದು. ಪಾಠದ ಬಗ್ಗೆ ಎಲ್ಲರೂ ಹೇಳ್ತಾರೆ, ಆದರೆ ನಮ್ಮ ಸ್ಕೂಲಲ್ಲಿ ಪಾಠಕ್ಕಿಂತ ಹೆಚ್ಚು ಸಬ್ಜೆಕ್ಟ್ ಬುಕ್ಗಳಿಂದ ಜಾಸ್ತಿನೇ ಹೇಳ್ತಿದ್ದಾರೆ. ಮತ್ತು 6ನೇ ಕ್ಲಾಸಲ್ಲಿ ಬಂದರೆ ಪವಿತ್ರ ಮಿಸ್ ಅಂತ ನಮಗೆ ಕ್ಲಾಸ್ ಟೀಚರ್ ಆಗಿದ್ದರು. ಕ್ಲಾಸ್ ಟೀಚರ್ ಅಂದರೆ ಅದು ಒಂಥರ ಇದು. ಅವರು ತುಂಬ ನಮಗೆ ಫ್ರೆಂಡಾಗಿ ಪಾಠ ಮಾಡ್ತಿದ್ರು. ಅವರು ನಮಗೆ ಟೀಚರ್ ಥರ ಎಲ್ಲರಿಗೂ ಗೌರವ ಕೊಡ್ತಿದ್ರು, ಯಾರಿಗೂ ಏನು ಅಂತಿದ್ದಿಲ್ಲ, ಚೆನ್ನಾಗಿ ಪಾಠ ಮಾಡ್ತಿದ್ರು. ಮತ್ತು 7ನೇ ಕ್ಲಾಸಲ್ಲಿ ಅವರೇ ಇದು ಕ್ಲಾಸ್ ಟೀಚರ್ ಆಗಿದ್ದರು. ನಮಗೆ ಯಾವುದು ಯಾವಾಗಾರ ಅಲ್ಲಿ ಏನಾರ ಡೌಟ್ ಬಂದರೆ ಕೇಳ್ತಿದ್ವಿ, ಯಾರಿಗೂ ಏನು ಇದು ಆಗ್ತಿದ್ದಿಲ್ಲ. ಆಮೇಲೆ ನೆಕ್ಸ್ಟು ಕೊಡ್ರ ಸರ್ ಅಂತ, ಅವರು ಗಣಿತ, ನನಗೆ ಫೇವ್ರೇಟ್ ಸಬ್ಜೆಕ್ಟ್ ಅಂದರೆ ಗಣಿತ. ಅವರು ಯಾವ ಲೆಕ್ಕಗಳಾರ ಅಲ್ಲಿ ಒಂದು ಸಲ ಅರ್ಥ ಇಲ್ಲ, 2 ಸಲ ಅರ್ಥ ಇಲ್ಲ, ನೀವು ಎಷ್ಟು ಸಲ ಆದರೂ ಕೇಳಿ ನಾನು ಹೇಳ್ತೀನಿ ಅಂತಾರೆ. ಅವರು ಯಾವ ಲೆಕ್ಕಾರ ಅಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ತಾರೆ. ಮತ್ತು ಪಿ ಸರ್, ಅವರು ನಮಗೆ ಆಟ ಆಡೋದು ಮಾತ್ರ ಅಲ್ಲ, ನಮ್ಮ ಬಗ್ಗೆ, ನಮ್ಮ ವ್ಯಕ್ತಿತ್ವ, ನಾವು ಯಾವ ರೀತಿ ಇದ್ದರೆ ಮುಂದೆ ನಾವು ಭವಿಷ್ಯದಲ್ಲಿ ಕಾಣ್ತೀವಿ ಅಂತ ಅವರು ತುಂಬ ಚೆನ್ನಾಗಿ ಹೇಳ್ತಿದ್ರು. ಮತ್ತು ಜಯಲಕ್ಷ್ಮಿ ಮಿಸ್ ಅವರಂತೂ ನಮ್ಮ ಪಾಠ ಮಾಡೋದಲ್ಲ, ಪಾಠ ಜೊತೆಗೆ ಎಲ್ಲನೂ ಕಲಿಸ್ಕೊಡ್ತಾಯಿದ್ರು. ಮತ್ತು ಇದು ಕೊಡ್ರ ಸರ್, ಪಿ ಸರ್, ಅವರು ದೈಹಿಕ ಶಿಕ್ಷಣ, ಈ ಗಣಿತ ಮಾತ್ರ ಅಲ್ಲ, ಜೊತೆಗೆ ಹಿಂದಿ ಮತ್ತು ಕನ್ನಡ ಸಬ್ಜೆಕ್ಟ್ ಕೂಡ ಅವರ ಮಾಡ್ತಿದ್ರು. ಹಿಂದಿ ಮಾತ್ರ ನನಗೆ ಒಂದು ಸ್ವಲ್ಪ ಗೊತ್ತಿಲ್ಲ, ಆಮೇಲೆ ಹಿಂದಿ ಮಾತ್ರ ಫುಲ್ ಈಗ ಓದ್ತಾ ಇದ್ದೀನಿ ಅಲ್ಪ ಸ್ವಲ್ಪ. ಕನ್ನಡ ಸರ್ ಫಸ್ಟಿಗೆ ಇಮಾಮ್ ಸರ್ ಅಂತ ಇದ್ದರು, ಅವರು ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ರು. ಮೊನ್ನೆ ತಾನೇ ಆಲ್ಜಾಳಿಗೆ ಇದು ಟ್ರಾನ್ಸ್ಫರ್ ಆಯ್ತು ಅವ್ರದ್ದು. ಈಗ ಕನ್ನಡ ಮತ್ತು ಪಿ ಸರ್ ಅಂತಿದ್ದಾರೆ. ಅವರು ಕನ್ನಡ ನೀನು ಈಗ ವ್ಯಾಕರಣ ಮಾಡ್ತಿದ್ದಾರೆ, ನನಗಂತೂ ವ್ಯಾಕರಣ ಅರ್ಥ ಆಗ್ತಿದ್ದಿಲ್ಲ, ಈಗ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಮತ್ತು ಗೆಸ್ಟ್ ಟೀಚರಾಗಿ ಸುಪ್ರೀತಾ ಮಿಸ್ ಬಂದರು. ಅವರು ವಿಜ್ಞಾನದಾಗೆ ಬರೀ ಪಾಠ ಮಾಡೋದಲ್ಲ, ಏನು ಮಾಡಬೇಕು ಪ್ರಯೋಗ ಮಾಡಿ, ಮೊನ್ನೆ ವಿಜ್ಞಾನ ದಿನಾಚರಣೆ ಇತ್ತು, ಅದರಿಂದ ಏನು ಮಾಡಬೇಕಂತ ಹೇಳಿದರೆ ಎಲ್ಲ ತುಂಬ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು. ನಾನು 1ನೇ ತರಗತಿಯಲ್ಲಿ ಓದುವಾಗ ಸಾವಿತ್ರ ಮಿಸ್ ಶಾಲೆಗೆ ಓದಿದ್ದೆ. ನಾನು 1ನೇ ಕ್ಲಾಸಿಗೆ ಸ್ಕೂಲಿಗೆ ಬರುವಾಗ ನಾನು ಅಳುತ್ತಿದ್ದೆ. ನಾನು ಹೋಗಲ್ಲ ಅಂತಂದ್ರೂ ನಮ್ಮ ತಾತ ಬಂದು ಹತ್ತಿತ್ತು. ಸಾವಿತ್ರ ಮಿಸ್ ಸಮಾಧಾನ ಮಾಡ್ತಾಯಿದ್ರು. ಯಾಕಮ್ಮ ಸ್ಕೂಲಿಗೆ ಯಾಕೆ ಬರ್ತಾ ಇರ್ತಿದ್ದೀಯಾ, ನೀನು ಓದು, ಚೆನ್ನಾಗಿ ಓದು ಅಂತಂದು 1-2-3 ದಿನ ಹಚ್ಕೊಂತ ಬಂದೆ. ತಿರುಗಿನ ನಾನು ಓದುವಾಗ ಸಾವಿತ್ರ ಮಿಸ್ ಅಂದರು, ನೀನು ಸ್ಕೂಲೇ ಬಿಡಬೇಡ, ನೀನು ಹಿಂಗೆ ಓದ್ಕೊಂತೇರು, ನಿಮ್ಮ ಅಜ್ಜ ಬಂದು ಬಿಟ್ಟು ಹೋಗ್ತಾರೆ ಅಂತಂದು. ನಮ್ಮ ಅಜ್ಜಿಗೆ ಹುಷಾರಿಲ್ದಂಗೆ ಆಯಿತು. ನಾನು ಮಿಸ್ಸಿನ ಕೇಳಿದೆ, ಮಿಸ್ ನಮ್ಮ ಅಜ್ಜಿಗೆ ಆರಾಮಿಲ್ಲ ಮಿಸ್, ನಾನು ಹೆಂಗೆ ಓದಲಿ ಮಿಸ್ ಅಂತಂದು. ಆಮೇಲೆ ಮಿಸ್ ರಜೆನ ಕೇಳಿದೆ, ಹೋಗಮ್ಮ ನೀನು 1 ದಿವಸ ಆದರೂ ರಜೆ ಕೊಡು, ನಿಮ್ಮ ಅಜ್ಜಿಗೆ ಹುಷಾರು ಮಾಡ್ಕೊಂಬ ಅಂತಂದು ನನ್ನ ಕಳಿಸಿದ್ರು. ನಮ್ಮ ಅಜ್ಜಿ ತಿರ್ಕೊಂಬಿಟ್ಟು ಮಿಸ್ ಅವಾಗ. ಮಿಸ್ಸಿಗೆ ಯಾಕಮ್ಮ ಇಷ್ಟು ದಿನ ಸ್ಕೂಲಿಗೆ ಬರಲಿಲ್ಲ ಅಂತಂದು ಹೊಡೆಯಕ್ಕೆ ಬಂದಿದ್ರು. ಮಿಸ್ ನನ್ನ ಅಜ್ಜ ತಿರ್ಕೊಂಬಿಟ್ಟು ಮಿಸ್, ಅದಕ್ಕೆ ನನ್ನ ಕೈಲೇ ಬರೋಕ್ಕಾಗಲಿಲ್ಲ ಅಂತಂದು. ಆವಾಗ ನಾನು 2ನೇ ಕ್ಲಾಸಿಗೆ ಬಂದೆ. 2ನೇ ಕ್ಲಾಸಿನಲ್ಲಿ ನನ್ನದು ಕಾಲು ನೋವಾಗಿತ್ತು. ಆವಾಗ ಮಿಸ್ಸು ಮಕ್ಕಿ ಹೇಳ್ಸಕ್ಕೆ ಬಂದಿದ್ರು. 19 ಮಕ್ಕಿ ಹೇಳಮ್ಮಂದ್ರೆ ನಾನು ಮಿಸ್ ಬರಲ್ಲ ಮಿಸ್, ನಾನು ಕಲ್ತ್ಕೊಂಬಂದಿಲ್ಲ ಅಂತ ಅಂದರು. ಆವಾಗ ಮಧ್ಯಾಹ್ನ ಕಲಿಯೋಕ್ಕಮ್ಮ ನೀನು ಅಂತಂದು ಮಧ್ಯಾಹ್ನ ಕಲಿಸಿದ್ರು ಮಿಸ್. ಆವಾಗ ನಾನು 19-20 ಮಕ್ಕಿ ಹೇಳಿ ಲೆಕ್ಕ ಮಾಡಿಸಿದ್ರು. ಲೆಕ್ಕ ಮಾಡ್ಕೊಂತ ಬಂದೆ. 3ನೇ ಕ್ಲಾಸಿಗೆ ಬಂದು ಮಿಸ್. ಆವಾಗ ನನಗೆ 3ನೇ ಕ್ಲಾಸ್ನಾಗ ಕಲಿತಿದ್ದಂಗೆ ಹುಷಾರಿದ್ದಂಗೆ ಮಿಸ್. ಆವಾಗ ಸ್ಕೂಲ್ ಬಿಟ್ಕೊಂತ ಬಂದು ಮಿಸ್. ಅವಾಗ ನನಗೆ ಏನೋ ಒಂಥರ ಕಾಡ್ತಾಯಿದ್ರು, ನನಗೆ ಮಿಸ್ ಹಿಂಗೆ ಹೇಳಿದ್ರಲ್ಲ ಅಂತಂದು. ಆವಾಗ ನಮ್ಮ ಅಪ್ಪಾಜಿ ಬಂದು ಹೇಳಿದ್ರು, ಮಿಸ್ ನನಗೆ ಮಗಳು ಓದಂಗಿಲ್ಲ ಮಿಸ್, ನನಗೆ ಏನು ಮಾಡೋಕ್ಕೆ ಮಿಸ್ ಅಂತಂದು. ಆವಾಗ ಸಾವಿತ್ರಿ ಮಿಸ್ಸು ಎಲ್ಲ ಕಲಿಸ್ಕೊಟ್ರು, ನೀನು ಜಾಣಿದೆಯಾ ಓದಮ್ಮ ಅಂತಂದು. ಇಂಗ್ಲೀಷು ನನಗೆ ಒಟ್ಟ ಬರ್ತಿದ್ದೇ ಇಲ್ಲ. ಸ್ಪೆಲ್ಲಿಂಗು ನೆನಪು ಕೇಳಮ್ಮ, ಸ್ಪೆಲ್ಲಿಂಗ್ ಓದು ಅಂತಂದು ನನ್ನ ಇಂಗ್ಲೀಷ್ನಲ್ಲಿ ಕಲಿಸ್ಕೊಟ್ಟು, ಕನ್ನಡ, ಇಂಗ್ಲೀಷ್, ಗಣಿತ ಎಲ್ಲ ಕಲಿಸ್ಕೊಟ್ರು. 4ನೇ ಕ್ಲಾಸ್ನಲ್ಲಿ ಸೋಮಪ್ಪ ಸರ್ ಇದ್ರು ಮಿಸ್. ಆವಾಗ ಅವರು ಎಲ್ಲ ಪಾಠಗಳನ್ನು ಹೇಳ್ಸ್ಕೊಡ್ತಾ ಅಂದರು, ನನಗೆಲ್ಲ ಹೇಳ್ಕೊಂಡು. ಆವಾಗ ನಾನು ಓದ್ತಾ ಮುಂದಕ್ಕೆ ಬಂದೆ. ರಜೆ ಕೊಟ್ಟು ರಜೆ ಹೋಮ್ವರ್ಕೆಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಹೋಮ್ವರ್ಕೆಲ್ಲ ತೋರಿಸ್ತಾ ಇದ್ದೆ. 5ನೇ ಕ್ಲಾಸ್ನಲ್ಲಿ ಜಯಲಕ್ಷ್ಮಿ ಮಿಸ್ ಕ್ಲಾಸ್ ಮಾಡ್ತಾಯಿದ್ರು. ಅವರು ಟೆಸ್ಟ್ನಲ್ಲಿ ಇಟ್ಟಿದ್ದಾಗ ನನಗೆ ಹುಷಾರಿಲ್ದಂಗಾಗಿ ತಪ್ಪಿ ಬಿಟ್ಟಿದ್ದೀನಿ. ಆವಾಗ ನಾನು ಓದ್ಕೊಂಡು ಬಂದಿರಲಿಲ್ಲ. ಆವಾಗ 10ಕ್ಕೆ 9 ತೆಗ್ದಿದ್ದೆ. ನೀನು ಯಾಕಮ್ಮ ಎಲ್ಲ ಕೂಟಾಗಿ ಹೇಳ್ಸ್ಕೊಂಬರ್ಬೇಡ ಅಂತಂದು. ಯಾರು ಹೇಳಿದಂತೆ, ನಾನು ಯಾಕೆ ಎಲ್ಲ ಕೂಟಾಗಿ ಹೇಳ್ಸ್ಕೊಂಬರ್ಬೇಕು, ನನ್ನ ಪಾಠ ನಾನು ಬರ್ಕೊಂಡ್ರೆ ಸಾಕಲ್ಲ ಅಂತಂದು ನಾನು 10ಕ್ಕೆ ಕುಂತಿದ್ದೆ ಮಿಸ್. ಆವಾಗ ಜಯಲಕ್ಷ್ಮಿ ಮಿಸ್ ಸ್ವಂತಾಗಿ ಬರ್ತೀಯಾ, ಅದಕ್ಕೆ ಯಾಕೆ ಕಳಿತಿದ್ರು, ನೀನು ನಿಜವಾಗ್ಲೂ ಬರ್ತಿದ್ದೀಯಾ ಅಂತಂದು ನನ್ನ ಸಮಾಧಾನ ಮಾಡಿಸಿ ಕುಂದಿಸಿ ಊಟ ಮಾಡಿಸಿದ್ರು ಮಿಸ್. ಇವಾಗ 5ನೇ ಕ್ಲಾಸ್ನಲ್ಲಿ ಇಂಗ್ಲೀಷ್ ಟೆಸ್ಟ್ನಾಗ ನನಗೆ 15 ಬಂದು ಎಲ್ಲರೂ ಅನಿಸಿದ್ರು ಮಿಸ್, ನೀವು ಸ್ಮಾಲ್ ಬಿಡಿಸಿ ನನಗೆ ಗುಡ್ ಅಂತ ಹಾಕಿ ಎಲ್ಲರೂ ನೀನು ಈ ಥರ ಮಾಡಿ ಅಂತ ನನ್ನ ಮೇಲೆ
ದೇಶ ತಿರ್ಸ್ಕೊಂಡು ಆಟ ಆಡಿಸ್ಕೊಂಡು ಎಲ್ಲ ಇದು ಮಾಡಿದ್ದೀನಿ. ನನಗೆ ನಮ್ಮ ಫ್ರೆಂಡ್ಸ್ ಹಿಂಗೆ ಮಾಡ್ತಾರಲ್ಲ ಅಂತ ನನಗೆ ಭಾಳ ನೋವಾಗ್ತು. 6ನೇ ಕ್ಲಾಸ್ನಾಗ ನನಗೆ ಈ ಥರ ಮಾಡ್ಯಾರ ನಮ್ಮ ಫ್ರೆಂಡ್ಸ್ ಅಂತಂದು ಎಲ್ಲರೂ ಬೈದ್ರು. ಮಿಸ್ ನಾನು ಓದ್ಕಿಂತ ನೀನು ಯಾಕೆ ಓದಂಗಿಲ್ಲ, ಓದು ಅಂತ ನಮ್ಮ ಅಪ್ಪಾಜಿ ಓದಿಸಿದ್ರು ಮಿಸ್. ಆಮೇಲೆ ನಮ್ಮಣ್ಣ ಧಾರವಾಡದಿಂದ ಬಂದಾಗ ನಾನು ಓದಿಸಿದ್ರು ಮಿಸ್. ಇಂಗ್ಲೀಷು ಓದಮ್ಮ ಅಂತಂದು ಇಂಗ್ಲೀಷ್ ಬುಕ್ ಹೇಳ್ಕೊಂಡು ಮಿಸ್ ಬೆಳಗ್ಗೆ ಎದ್ದು ಓದಂದು. ಬೆಳಗ್ಗೆ ಓದಿದ್ರು ನನಗೇನು ನೆನಪಿರ್ತಿದ್ದಿಲ್ಲ. ಆವಾಗ ನಮ್ಮ ಅಪ್ಪಾಜಿ ಬಂದು ಓದಿಸಿದ್ರು ಮಿಸ್. ಆಮೇಲೆ ಲೆಕ್ಕ ಬರ್ತಿದ್ದಿಲ್ಲ, ಲೆಕ್ಕನೆಲ್ಲ ಹೇಳ್ಸ್ಕೊಂಡು ನನ್ನ ಸ್ಕೂಲಿಗೆ ಕಳಿಸ್ತಾ ಇತ್ತು. ದಿನ ಲೇಟ್ ಆದರೆ ಸರ್ ಹೊಡಿತಾರೆ ಅಂದು ಗಾಡಿ ಮೇಲೆ ದಿನ ಬಿಟ್ಟೋಗ್ಬಿಟ್ಟು ಅಲ್ಲಿಂದ ನಡ್ಕೊಂಬರ್ತೀನಿ. ನನಗೆ ಹುಷಾರಿಲ್ದಂಗೆ ಆಗ್ತಿತ್ತು ಮಿಸ್. 7ನೇ ಕ್ಲಾಸ್ನಿಗೆ ಬಂದಾಗ ನನ್ನ ಯಾರು ಮಾತಾಡ್ಸ್ತಾ ಇದ್ದಿದ್ದು, ನಾನು ಒಪ್ಪಬೇಕಾಗಿತ್ತು. ನನ್ನ ಯಾರು ಮಾತಾಡ್ಸಲ್ಲ ಬಿಡು ಅಂತ ನಾನು ಸುಮ್ಮನೆ ಇರ್ತಿದ್ದೆ. ಎಲ್ಲರೂ ಮಾತಾಡ್ಸಕ್ಕೆ ಹೋದರೆ ಸಿಟ್ಟು ಸಡವು ಮಾಡೋದು. ಈಗಾದರೂ ಅಷ್ಟೇ, ನಾನು ಯಾರನ್ನಾರು ಮಾತಾಡ್ಸಕ್ಕೆ ಹೋಗಲಿ ಯಾರು ಮಾತಾಡಲ್ಲ. ನನಗೆ ಮಿಸ್ ಅಂದರೆ ಎಲ್ಲರೂ ಇಷ್ಟ. ಅವ್ರು ಪಾಠ ಮಾಡೋ ಒಂದೊಂದು ಪ್ರಶ್ನೆ ಕೇಳೋದು ನನಗೆ ಒಂಥರ ಏನೋ ಖುಷಿ ಆಗೋಗ್ತೈತೆ. ನನಗೆ ಕೇಳೋ ಕ್ವಶನ್ನು ಆನ್ಸರ್ ಹೇಳ್ತೀವಿ ಒಂಥರ ಖುಷಿ ಆಗ್ತೈತಿ. ಆದರೆ ನನಗೆ ಗಣಿತದಲ್ಲಿ ತಲೆಗೆ ಹೋಗಲ್ಲ. ಯಾಕಪ್ಪ ಅಂದರೆ ನನಗೆ ಓದೋಕ್ಕೆ ಗಣಿತ ಇಷ್ಟ. ಆದರೆ ಆ ಗಣಿತದಲ್ಲಿ ಲೆಕ್ಕಗಳು ಎಲ್ಲ ಬರ್ತಾವೆ. ಚೆಸ್ಟ್ನಲ್ಲಿಟ್ಟಾಗ ಎಲ್ಲ ಮಾರ್ಕ್ಸ್ ಕರೆಕ್ಟಾಗಿ ತೆಗ್ತೀನಿ. ಆದರೆ ಎಲ್ಲರೂ ನನ್ನ ಮ್ಯಾಲೆ ಯಾಕೆ ಇಷ್ಟು ಸಿಡುವು ಮಾಡ್ತಾರೆ, ನಾನು ಟೆಸ್ಟ್ನಲ್ಲಿ ಕರೆಕ್ಟ್ ತೆಗೆದ್ರೆ ಇವ್ರು ಯಾಕೆ ನನ್ನ ಮೇಲೆ ದ್ವೇಷ ತೀರಿಸ್ಕೊಂತಾರೆ ಅಂತ ನನಗೆ ಭಾಳ ದುಃಖ ಆಗ್ತದೆ. ಸ್ಕೂಲೇ ಬಿಟ್ಟು ಹೋಗಂಗಾಗಲ್ಲ. ಹೈಸ್ಕೂಲ್ ಓದಿದ ಮೇಲೆ ಯಾರು ಸಿಗೋಲ್ಲ ಅಂತ ಇಲ್ಲ ಅಂತಂದು ಈ ಸ್ಕೂಲಲ್ಲಿ ಇರೋ ಮಜಾ ಅಂದ್ರೆ ಭಾಳ ಇಷ್ಟ. ನನಗೆ ಈ ಸ್ಕೂಲಲ್ಲಿ ಎಷ್ಟು ಫ್ರೀಯಾಗಿ ಕುಂದಿರ್ತೀವಿ, ಹೈಸ್ಕೂಲಲ್ಲಿ ಅಷ್ಟು ಫ್ರೀಯಾಗಿ ಕುಂದ್ರಕ್ಕಾಗಲ್ಲ ಮಿಸ್. ನನಗೆ ಇಷ್ಟವಾದ್ರು ಅಂದರೆ ಸಾವಿತ್ರ ಮಿಸ್, ತೀವ್ರ ಮಿಸ್ ನನಗೆಲ್ಲ ಕಲಿಸ್ಕೊಟ್ಟಿತ್ತು. ನನ್ನ ಹೆಸರು ಎಚ್.ಕೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದಾಗ ನಾನು ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ. ಅದರಲ್ಲಿ ನನಗೆ 3rd ಪ್ರೈಸ್ ಬಂದಿತ್ತು. ಅದಕ್ಕೆ ಸಹಾಯ ಮಾಡಿದ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳು. ಮತ್ತು ನಾನು 5ನೇ ತರಗತಿಯಲ್ಲಿ ಓದಿಲ್ಲ, 6ನೇ ತರಗತಿಯಲ್ಲಿ ಗಣಿತ ಆಂದೋಲನ ಪರೀಕ್ಷೆಯಲ್ಲಿ ಭಾಗವಹಿಸಿದ್ದೆ. ಅದರಲ್ಲಿ ನನಗೆ 2nd ಪ್ರೈಸ್ ಬಂದಿತ್ತು. ಅದಕ್ಕೆ ಸಹಾಯ ಮಾಡಿದ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳು. ನಾನು 7ನೇ ತರಗತಿಗೆ ಬಂದಾಗ ಸ್ಪೋರ್ಟ್ಸ್ನಲ್ಲಿ ಭಾಗವಹಿಸಿದ್ದೆ. ಅದರಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ತನಕ ಹೋಗಿದ್ದೆ. ಅದಕ್ಕೆ ಸಹಾಯ ಮಾಡಿದ ಎಲ್ಲ ಟೀಚರ್ಸ್ ಧನ್ಯವಾದಗಳು. ನನಗೆ ಈ ಶಾಲೆ ತುಂಬ ನಾನು ಚೆಸ್ಸಿನಲ್ಲಿ ಭಾಗವಹಿಸಿದ್ದೆ. ನಾನು ಈ ಶಾಲೆಯಲ್ಲಿ ಓದಿದ್ದಕ್ಕೆ ನನಗೆ ತುಂಬ ಖುಷಿಯಾಗುತ್ತಿದೆ. ಈ ಶಾಲೆಯನ್ನು ಬಿಟ್ಟು ಹೋಗುವುದಕ್ಕೆ ತುಂಬ ದುಃಖವಾಗುತ್ತಿದೆ. ಧನ್ಯವಾದಗಳು. ನನ್ನ ಹೆಸರು ಬಿಂದುಶ್ರೀ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಈ ಶಾಲೆಯನ್ನು ಬಿಟ್ಟು ಹೋಗುವುದಕ್ಕೆ ದುಃಖವಾಗುತ್ತಿದೆ. ನನಗೆ ಈ ಶಾಲೆಯಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಪಾಠ ಹೇಳಿಕೊಟ್ಟರು. ನಾನು 7ನೇ ತರಗತಿಯಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದ್ದೆ. ಅದರಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂದಿತ್ತು. ನಾನು ತಾಲೂಕು ಮಟ್ಟಕ್ಕೆ ಹೋಗಿದ್ದೆ. ಅದಕ್ಕೆ ಸಹಾಯ ಮಾಡಿದ ಟೀಚರ್ಸ್ಗೆ ಅವರಿಗೆ ಧನ್ಯವಾದಗಳು. ನಾನು ಸ್ಪೋರ್ಟ್ಸ್ನಲ್ಲಿ ಭಾಗವಹಿಸಿದ್ದೆ. ಅದರಲ್ಲಿ ನಾನು ತಾಲೂಕು ಮಟ್ಟಕ್ಕೆ ಹೋಗಿದ್ದೆ. ಅದಕ್ಕೆ ಸಹಾಯ ಮಾಡಿದ ಶಿಕ್ಷಕರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ನನ್ನ ಹೆಸರು ವಿಲಕ್ಷ್ಮಿ. ನಾನು 1ನೇ ಕ್ಲಾಸಿನಲ್ಲಿದ್ದಾಗ ಮಂಜುಳಾ ಮಿಸ್ ಕಲಿಸ್ಕೊಟ್ಟರು. ಮತ್ತು ಫಸ್ಟ್ ಫ್ರೆಂಡ್ ಅಂದರೆ ಬಿಂದು, ಅಂಬ್ರೀನಾ ಮತ್ತು ಬಸಮ್ಮ. ಇವರಿಂದ 2ನೇ ಕ್ಲಾಸು 3ನೇ ಕ್ಲಾಸು ಮಂಜುಳಾ ಮಿಸ್ ಹತ್ರನೇ ಓದಿದ್ದೆ. 4ನೇ ಕ್ಲಾಸಿಗೆ ಸೋಮಪ್ಪ ಸರ್ ಅವರು ಚೆನ್ನಾಗಿ ಹೇಳ್ಕೊಟ್ಟಿದ್ದು. ನಾನು ಹೋಗಲ್ಲ ಅಂದ್ರೂ ಅವ್ರು ಏನು ಬಾ ಅಂತಂದು ಕರ್ಕೊಂಬಂದು ಸ್ಕೂಲಾಗ ಪಾಠ ಎಲ್ಲ ಹೇಳ್ಕೊಡ್ತಿದ್ರು. ಮತ್ತು 5ನೇ ಕ್ಲಾಸ್ನಾಗ ಜಯಲಕ್ಷ್ಮಿ ಮಿಸ್ ಅವರು ಒಳ್ಳೆ ಪಾಠ ಎಲ್ಲ ಹೇಳ್ಕೊಟ್ರು. ಆವಾಗಿಂದ ನಾನು ಸ್ಕೂಲಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮಿಸ್. ಆವಾಗ ಬರೀ ಶಾಲೆ ಬಿಡ್ತಿದ್ದೆ ಅಲ್ಲ, ಆವಾಗ ಬರ್ತಿದ್ವಿ. ಶಾಲೆ ಬಿಡ್ದಂಗೆ ಬರ್ತಿದ್ವಿ ಮಿಸ್. ಮತ್ತು ಈ 6ನೇ ಕ್ಲಾಸು 7ನೇ ಕ್ಲಾಸು ಪವಿತ್ರ ಮಿಸ್ ಕಲಿಸ್ಕೊಟ್ರು. ಆವಾಗ ಬೆಸ್ಟ್ ಫ್ರೆಂಡ್ಸ್ ಎಲ್ಲರೂ ಬಂದು ಎಲ್ಲರೂ ಖುಷಿಯಿಂದ ವೀರ್ಯವತಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೆ. ನಾನು ನಲಿಕಲಿ ಇದ್ದಾಗ ಮಂಜುಳಾ ಮಿಸ್ ಕ್ಲಾಸ್ ಟೀಚರ್ ಆಗಿದ್ರು. ಅವರು ಭಾಳ ಚೆನ್ನಾಗಿ ಕ್ಲಾಸ್ ಮಾಡ್ತಿದ್ರು. ನಾನು 7ನೇ ತರಗತಿಗೆ ಬಂದಾಗ ನನ್ನ ಜೊತೆ ಯಾರು ಫ್ರೆಂಡ್ ಇದ್ದಿದ್ದಿಲ್ಲ. ಅದು ಸಿಂಚನ ಕ್ಲೋಸ್ ಫ್ರೆಂಡ್ ಆಗಿದ್ರು, ಬಟ್ ಅವಳು ಬಿಟ್ಟೋದು. ಇವಾಗ ನನಗೆ ಫ್ರೆಂಡ್ ಆಗಿರೋ ಶ್ರೇಯ ಪವಿತ್ರ. ನಾನು ಆಟ ಆಡೋಕ್ಕೆ ತಾಲೂಕು ಮಟ್ಟಕ್ಕೆ ಹೋಗಿದ್ದಾಗ ಭಾಳ ಎಲ್ಲ ಟೀಚರ್ಸ್ ಆಗಿರ್ಬೋದು, ಸರ್ ಆಗಿರ್ಬೋದು, ಭಾಳ ಸಹಾಯ ಮಾಡ್ಯಾರ. ಅವರು ಚೆನ್ನಾಗಿ ಹೇಳ್ಕೊಟ್ಟಾರ. ಮತ್ತು ಇಷ್ಟೇ. ಹೆಸರು
ಶ್ವೇತಾ. ನಾನು 1ನೇ ತರಗತಿಯಲ್ಲಿ ಕಾಳಾ ಮಿಸ್ ರೂಮ್ನಲ್ಲಿ ಓದುತ್ತಿದ್ದೆ. ಆಗ ನನಗೆ ವರ್ಣಮಾಲೆ 1, 2 ಬರೆದಿದ್ದಾರೆ ಎಂದ ಅವರು ನನಗೆ ಎಲ್ಲ ಕಲಿಸಿಕೊಟ್ಟರು. 2ನೇ ತರಗತಿಯಲ್ಲಿ ಜಯಶ್ರೀ ಮಿಸ್ ಕ್ಲಾಸ್ನಲ್ಲಿ ಓದುತ್ತಿದ್ದೆ. ಆಗ ನನಗೆ ಕಾಕಕಿಕ್ಕಿ ವರ್ಣಮಾಲೆ 1, 2 ಪಾಠ ಸ್ವಲ್ಪ ಕಲಿಸಿಕೊಟ್ಟರು. 4ನೇ ತರಗತಿಯಲ್ಲಿ ಸೋಮಪ್ಪ ಸರ್ ನಮಗೆ ಚೆನ್ನಾಗಿ ಪಾಠ ಮಾಡುತ್ತಿದ್ದರು. 5ನೇ ತರಗತಿಯಲ್ಲಿ ಜಯಲಕ್ಷ್ಮಿ ಮಿಸ್ ಎಲ್ಲ ಟೀಚರ್ಸ್ಗಳು ನಮಗೆ ಚೆನ್ನಾಗಿ ಪಾಠ ಮಾಡುತ್ತಿದ್ದರು. ಆವಾಗ ಟೆಸ್ಟ್ ಇಡ್ತಿದ್ದರು. 6ನೇ ತರಗತಿಯಲ್ಲಿ ನಮಗೆ ಪವಿತ್ರ ಮಿಸ್ ಜಯಲಕ್ಷ್ಮಿ ಮಿಸ್ ಎಲ್ಲ ಟೀಚರ್ಸ್ಗಳು ಚೆನ್ನಾಗಿ ಪಾಠ ಮಾಡುತ್ತಿದ್ದರು. ಆವಾಗ ಎಲ್ಲ ಟೀಚರ್ಸ್ಗಳು ಟೆಸ್ಟ್ ಇಡುತ್ತಿದ್ದರು. 7ನೇ ತರಗತಿಯಲ್ಲಿ ಪವಿತ್ರ ಮಿಸ್ ಮತ್ತು ಎಲ್ಲ ಟೀಚರ್ಸ್ಗಳು ನಮಗೆ ಚೆನ್ನಾಗಿ ಪಾಠವನ್ನು ಮಾಡುತ್ತಿದ್ದರು. ಧನ್ಯವಾದ. ಹೆಸರು ವಸಂತಕುಮಾರ. ನಾನು ಇಲ್ಲೇ 1ನೇ ಕ್ಲಾಸಲ್ಲಿದ್ದೆ, ಇಲ್ಲೇ ಓದಿದ್ದೆ. ಮಂಜುಳಾ ಮಿಸ್ ಎಲ್ಲದೂ ಹೇಳ್ಕೊಟ್ಟಿದ್ರು. ಮತ್ತು 2ನೇ ಕ್ಲಾಸಿಗೂ ಇದ್ದೆ. 2ನೇ ಕ್ಲಾಸ್ನಾಗೂ ಮತ್ತು ಮಂಜುಳಾ ಮಿಸ್ ಎಲ್ಲದೂ ಹೇಳ್ಕೊಟ್ರು. 1, 2, 3, 4 ಅವನ್ನೆಲ್ಲ ಹೇಳ್ಕೊಟ್ರು. ಮತ್ತು 6ನೇ ಕ್ಲಾಸಿಗೂ ಇದ್ದೆ. 6ನೇ ಕ್ಲಾಸಿಗೂ ಪವಿತ್ರ ಮಿಸ್ ಎಲ್ಲದೂ ಹೇಳ್ಕೊಟ್ರು. ಇಂಗ್ಲೀಷ್ ಹೇಳ್ಕೊಟ್ರು ಕಲಿ ಅಂತ. ಅಷ್ಟಾಗಲಿಲ್ಲ ಕಲಿಯೋದು. ಮತ್ತು 7ನೇ ಕ್ಲಾಸಿಗೂ ಕಲಿಯೋಕತ್ತೆ. ನನ್ನ ಹೆಸರು ನಾಗರಾಜ್. ನಾನು 7ನೇ ತರಗತಿಯನ್ನು ಓದುತ್ತಿದ್ದೇನೆ. ನಾನು 6ನೇ ಕ್ಲಾಸಿನಲ್ಲಿ ಬಂದಿದ್ದೇನೆ. ನನಗೆ ಪವಿತ್ರ ಮಿಸ್ ಅಂದರೆ ಭಾಳ ಇಷ್ಟ. ಇಂಗ್ಲೀಷ್ ಬರ್ತಾ ಇದ್ದಿದ್ದಿಲ್ಲ. ನನಗೆ ಪವಿತ್ರ ಮಿಸ್ಸನ್ನು ಕೊಡುತ್ತಿದ್ದರು. ಮತ್ತು ಜಯಲಕ್ಷ್ಮಿ ಮಿಸ್ಸನ್ನು ಬಂದಿದ್ದರು. ಮತ್ತು ಅವರು ನನಗೆ ಏನು ಬರ್ತಿದ್ದಿಲ್ಲ, ಅವರು ಕಲಿಸಿಕೊಟ್ಟರು. ಕೊಟ್ರಪ್ಪ ಸರ್ ಮಗ್ಗಿ ಏನು ಬರ್ತಿದ್ದಿಲ್ಲ, ಅವರು ಎಲ್ಲ ಕಲಿಸಿಕೊಟ್ರು. ಇಷ್ಟು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ನನ್ನ ಹೆಸರು ಮಹೇಶ. ನಾನು 7ನೇ ತರಗತಿ ಓದುತ್ತೇನೆ. ಸವಿತ್ರ ಮಿಸ್ಸು ನಮ್ಮ ಟೀಚರ್. 1ನೇ ಕ್ಲಾಸ್ ಇದ್ದಾಗ ಓದಲಿದ್ರೆ ಹೊಡಿಸಿ ಬರಿತಿದ್ರು ಮಿಸ್. ಆವಾಗ ಭಾರಿ ಇದನ್ನು ಮಾಡ್ತಿದ್ರು ಮಿಸ್, ಪ್ರೀತಿ ಮಾಡ್ತಿದ್ರು ಮಿಸ್. ನಮ್ಮ ಮೇಲೆ ಭಾಳ ಹೇಳ್ಕೊಡ್ತಿದ್ರು ಮಿಸ್. 4ನೇ ಕ್ಲಾಸ್ ಇದ್ದ ಮಿಸ್ ಪವಿತ್ರ ಮಿಸ್ 4ನೇ ಕ್ಲಾಸ್ ಇದ್ದಾಗ ಸೋಮಪ್ಪ ಸರ್ ಇದ್ರು ಮಿಸ್. ಹೇಳ್ಕೊಡ್ತಿದ್ರು ಮಿಸ್ ಅವರೆಲ್ಲ. 4ನೇ ಕ್ಲಾಸ್ ಇದ್ದಾಗ ಮಿಸ್. 5ನೇ ಕ್ಲಾಸ್ ಇದ್ದಾಗ ಜಯಶ್ರೀ ಮಿಸ್ ಅವರು ಸಮಾಜ ವಿಜ್ಞಾನ ಮಾಡ್ತಿದ್ರು ಮಿಸ್. ಮತ್ತು 6ನೇ ಕ್ಲಾಸ್ ಇದ್ದಾಗ ಪವಿತ್ರ ಮಿಸ್ ಅವ್ರು ಇಂಗ್ಲೀಷ್ ಮಾಡಿಕೊಡ್ತಿದ್ರು ಮಿಸ್. 7ನೇ ಕ್ಲಾಸ್ನಾಗ ಪವಿತ್ರ ಮಿಸ್ ಅವರು ಇಂಗ್ಲೀಷ್ ಹೇಳ್ಕೊಡ್ತಿದ್ರು. ನಾನು 7th ಸ್ಟ್ಯಾಂಡರ್ಡ್ ಓದ್ತಿದ್ದೇನೆ. ನಾನು LKG ಇದ್ದ 5ನೇ ಕ್ಲಾಸ್ ಮಟ್ಟ ಕಾನ್ವೆಂಟ್ ಸ್ಕೂಲಲ್ಲಿ ಓದಿದ್ದೇನೆ. 6ರಿಂದ 7th ಸ್ಟ್ಯಾಂಡರ್ಡ್ ಮಟ್ಟ ಇಲ್ಲೇ ಓದಿದ್ದೇನೆ. ನಮ್ಮ ಟೀಚರ್ ಪವಿತ್ರ ಟೀಚರ್. ಅವರು ಇಂಗ್ಲೀಷನ್ನು ಹೇಳ್ಕೊಡ್ತಾರೆ. ಜಯಲಕ್ಷ್ಮಿ ಮಿಸ್ ಸಮಾಜ ವಿಜ್ಞಾನ ಹೇಳ್ತಾರೆ. ಅವರು ನನಗೆ ಭಾಳ ಇಂಗ್ಲೀಷನ್ನು ಹೇಳ್ಕೊಡ್ತಾರೆ. ನನಗೆ ಪ್ರೀತಿ ಭಾಳ ಅಂದರೆ ಮಾಡ್ತಾರೆ. ಅವರು ನನಗೆ ಬೈಯುತ್ತಾರೆ ಭಾಳ. ಅವರು ನನಗೆ ತುಂಬ ಇಷ್ಟ. ನಾನು 7ನೇ ಕ್ಲಾಸ್ ಇವಾಗ ನನಗೆ ಇಂಗ್ಲೀಷ್ ಭಾಳ ಅರ್ಥ ಆಗುತ್ತಿದ್ದಿಲ್ಲ. ಅವರು ಅರ್ಥ ಮಾಡಿಸ್ತಾರೆ. ನನಗೆ ಸಮಾಜ ವಿಜ್ಞಾನ ಲೆಕ್ಕ ಬರ್ತಿದ್ದಿಲ್ಲ. ಕೊಟ್ರ ಸರ್ ಲೆಕ್ಕ ಕೊಟ್ಟರು. ನನಗೆ ಶಾಲೆ ತುಂಬ ಇಷ್ಟ ಆಗಿತ್ತು. ಧನ್ಯವಾದಗಳು. ನಾನು 1ನೇ ಕ್ಲಾಸಲ್ಲಿದ್ದೆ. ಇಲ್ಲೇ 1ನೇ ಕ್ಲಾಸಿದ್ದ 3ನೇ ಕ್ಲಾಸ್ನಲ್ಲಿ ಇಲ್ಲೇ ಇದ್ದೆ. ನನಗೆ ಮಂಜುಳಾ ಮಿಸ್ ಎಲ್ಲ ಕಳಿಸಿದ್ದಾರೆ. ಮತ್ತು 4ನೇ ಕ್ಲಾಸಿಗೆ ಸೋಮಪ್ಪ ಸರ್ ಇದ್ದರು. ಅವರು ನನಗೆ ಕಲಿಸಿದರು ಪಾಠ. ನನಗೆ ಈ ಬರ್ತಿದ್ದಿಲ್ಲ, ಅವನ್ನ ಕಲಿಸಿದರು. ಸೋಮಪ್ಪ ಸರ್ ಹೊಡಿತಿದ್ದರು. ಮತ್ತು ಕಲಿ ಅಂತ ಬೈತಿದ್ದರು ಸರ್. ಮತ್ತು 5ನೇ ಕ್ಲಾಸ್ ಜಯಲಕ್ಷ್ಮಿ ಮಿಸ್ ಅವರು ಹೊಡಿತಿದ್ದರು, ಬೈತಿದ್ದರು. ಅವರು ಪಾಠ ಕಲಿಸು ಅಂತ ಹೇಳ್ತಿದ್ದರು. ಮತ್ತು 6ನೇ ಪವಿತ್ರ ಟೀಚರ್. ಮತ್ತು ಅವರು ಇಂಗ್ಲೀಷ್ ಕಲಿಸ್ತಿದ್ದರು. ಮತ್ತು ಅವರು ನನಗೆ ಇಂಗ್ಲೀಷ್ ಒಟ್ಟ ಬರ್ತಿದ್ದೇ ಇಲ್ಲ. ಅವರು ಎಲ್ಲ ನನಗೆ ಹೇಳ್ಕೊಟ್ಟರು. ಮತ್ತು 7ನೇ ತರಗತಿಗೂ ಮತ್ತು ಅವರು ಮತ್ತು ಇಂಗ್ಲೀಷ್ ಅವರ ಕಲಿಸಿದ್ದರು.
ಅವರಿಗೆ ಎಲ್ಲ ನನಗೆ ಅವರು ಕಲಿಸಿದ್ದರು. ಇಂಗ್ಲೀಷ್ ಒಟ್ಟು ನನಗೆ ಬರ್ತದೆ ಇಲ್ಲ. ಧನ್ಯವಾದಗಳು. ನನ್ನ ಹೆಸರು ಪವಿತ್ರ. ನಾನು 1ನೇ ತರಗತಿಯಿಂದ 7ನೇ ತರಗತಿ ಮಟ್ಟ ಓದಿದ್ದೆ. ಒಂದನೇ ತರಗತಿಯಲ್ಲಿ ಸಾವಿತ್ರ ಮಿಸ್ ನನಗೆ ಓದಲು ಹೇಳಿಕೊಟ್ಟರು. ಈ ಕಾಕ ಕಿಕ್ಕಿ ABCD ರಾಗ ಸಾಲ ಎಲ್ಲ ಹೇಳಿಕೊಡುತ್ತಿದ್ದರು. 2ನೇ ತರಗತಿಯಲ್ಲಿ ಅವರೇ ಸಾವಿತ್ರ ಮಿಸ್ ಇದ್ದರು. ಅವರು ರಾಗ ಸಾಲ ಎಲ್ಲ ಪದವನ್ನು ಜೋಡಿಸಿ ಓದಲು ಅವರೇ ಹೇಳಿಕೊಡುತ್ತಿದ್ದರು. 4ನೇ ತರಗತಿಯಲ್ಲಿ ಸೋಮಪ್ಪ ಅವರು ಇದ್ದರು. ಅವರು ಸ್ವಲ್ಪ ಕನ್ನಡ ಓದಲು ಹೇಳಿಕೊಡುತ್ತಿದ್ದರು. 5ನೇ ತರಗತಿಯಲ್ಲಿ ಜಯಲಕ್ಷ್ಮಿ ಮಿಸ್ ಇದ್ದರು. ಅವರು ಪರಿಸರದ ಬಗ್ಗೆ ಹೇಳಿಕೊಡುತ್ತಿದ್ದರು. ಪರಿಸರ ಎಂದರೇನು, ಭೂಮಿ ಎಂದರೇನು, ಗ್ರಹಗಳು ಎಷ್ಟು ಇದ್ದಾವೆ ಅವನ್ನೆಲ್ಲ ಹೇಳಿಕೊಡುತ್ತಿದ್ದರು. 6ನೇ ತರಗತಿಯಲ್ಲಿ ಪವಿತ್ರ ಮಿಸ್ ಇದ್ದರು. ಅವರು ಇಂಗ್ಲೀಷನ್ನು ಹೇಳಿಕೊಡುತ್ತಿದ್ದರು. ನಾನು ಇಂಗ್ಲೀಷನ್ನು ಕಲಿತಿದ್ದೆ. 7ನೇ ತರಗತಿಯಲ್ಲಿ ಸಮಾಜವನ್ನು ಜಯಲಕ್ಷ್ಮಿ ಮಿಸ್ ಹೇಳಿಕೊಡುತ್ತಿದ್ದರು. ಕನ್ನಡವನ್ನು ಇಮಾಮ್ ಸರ್ ಹೇಳಿಕೊಡುತ್ತಿದ್ದರು. ದೈಹಿಕ ಶಿಕ್ಷಣ ಹೇಳಿಕೊಡುತ್ತಿದ್ದರು. PT ಸರ್ ಆಡಲು ಹೇಳಿಕೊಟ್ಟರು. PT ಸರ್ ನನಗೆ ವಾಲಿಬಾಲ್ ಆಡಲು ಹೇಳಿಕೊಡುತ್ತಿದ್ದರು. ಎಲ್ಲರಿಗೂ ಧನ್ಯವಾದ. ನಾನು LKGಯಿಂದ 5ನೇ ತರಗತಿ ತನಕ ಕಾರ್ಮೆಂಟ್ ಶಾಲೆಯಲ್ಲಿ ಓದಿದ್ದೆ. ಈಗ 6ನೇ ತರಗತಿ 7ನೇ ತರಗತಿ ಇಲ್ಲಿ ಓದುತ್ತಿದ್ದೆ. 6ನೇ ತರಗತಿಯಲ್ಲಿ ನನಗೆ ಇಂಗ್ಲೀಷ್ ಅಲ್ಪ ಸ್ವಲ್ಪ ಬರುತ್ತಿತ್ತು. ಪವಿತ್ರ ಮಿಸ್ ನನಗೆ ಹೇಳಿಕೊಟ್ಟರು ಇಂಗ್ಲೀಷನ್ನ. ಸಮಾಜ ವಿಜ್ಞಾನ ಅಷ್ಟೊಂದು ಬರ್ತಿದ್ದಿಲ್ಲ. ಜಯಲಕ್ಷ್ಮಿ ಮಿಸ್ ಅಷ್ಟೇ ಹೇಳ್ಕೊಟ್ಟರು. ಕನ್ನಡ ಅರ್ಥವನ್ನು ಕನ್ನಡ ಪಾಠವನ್ನು ಚೆನ್ನಾಗಿ ಮಾಡ್ತಿದ್ದರು ಇಮಾಮ್ ಸರ್. ರಿಯಾಜ್ ಸರು 6ನೇ ತರಗತಿಯಲ್ಲಿ ನನಗೆ ಕಾಕ ಕಿಕ್ಕಿ ಬರ್ತಿದ್ದಿಲ್ಲ, ಅದನ್ನು ಸ್ವಲ್ಪ ಹೇಳಿಕೊಟ್ಟರು. 7ನೇ ತರಗತಿಯಲ್ಲಿ ನನಗೆ ಇಂಗ್ಲೀಷನ್ನು ಪವಿತ್ರ ಮಿಸ್ ಫುಲ್ ಓದಲು ಹೇಳಿಕೊಟ್ಟರು. ನನಗೆ ದೈಹಿಕ ಶಿಕ್ಷಣದಲ್ಲಿ ವಾಲಿಬಾಲ್, ಶಟಲ್ ಕಾಕ್ ಆಡಲು PT ಮಿಸ್ ಹೇಳಿಕೊಟ್ಟರು. ಧನ್ಯವಾದಗಳಿಂದ ಜಯಶ್ರೀ ಮಿಸ್ ರೂಮ್ನಲ್ಲಿ ಓದುತ್ತಿದ್ದೆ. ಈ ABCD ಕಾಕ ಕಿಕ್ಕಿ ಎಲ್ಲ ಹೇಳ್ಕೊಡುತ್ತಿದ್ದರು. ನನಗೆ 2ನೇ ತರಗತಿಯಲ್ಲಿ ಜಯಶ್ರೀ ಮಿಸ್ ಇದ್ದರು. ಅವೆಲ್ಲ ಹೇಳ್ಕೊಡ್ತಿದ್ದರು. 3ನೇ ಕ್ಲಾಸಿನಲ್ಲಿ 4ನೇ ಕ್ಲಾಸಿನಲ್ಲಿ ಸೋಮಪ್ಪ ಸರ್ ಇದ್ದರು. ಅವರು ಮಗ್ಗಿ, ಕಾಕ ಕಿಕ್ಕಿ, ಇಂಗ್ಲೀಷ್, ಕನ್ನಡ, ಗಣಿತ ಅವರೇ ಪಾಠ ಮಾಡುತ್ತಿದ್ದರು. ಚೆನ್ನಾಗಿ ಪಾಠ ಮಾಡುತ್ತಿದ್ದರು. 6ನೇ ತರಗತಿಯಲ್ಲಿ 5ನೇ ತರಗತಿಯಲ್ಲಿ ಜಯಲಕ್ಷ್ಮಿ ಮಿಸ್ ಇದ್ದರು. ಅವರು ಪರಿಸರದ ಬಗ್ಗೆ ಹೇಳ್ಕೊಡ್ತಿದ್ದರು. 6ನೇ ತರಗತಿಯಲ್ಲಿ ಪವಿತ್ರ ಮಿಸ್ ಇದ್ದರು. ಇಂಗ್ಲೀಷ್ ಚೆನ್ನಾಗಿ ಹೇಳ್ಕೊಡುತ್ತಿದ್ದರು. ಇಮಾಮ್ ಸರ್ ಕನ್ನಡ ಚೆನ್ನಾಗಿ ಹೇಳ್ಕೊಡ್ತಿದ್ರು. 7ನೇ ತರಗತಿಯಲ್ಲಿ ಪವಿತ್ರ ಮಿಸ್ಸು ಇಂಗ್ಲೀಷ್ ಚೆನ್ನಾಗಿ ಹೇಳ್ಕೊಡುತ್ತಿದ್ದರು. ನನಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತಿದ್ದಿಲ್ಲ, ಹೇಳಿಕೊಡುತ್ತಿದ್ದರು. ಧನ್ಯವಾದ. ಮಧುಮಿತಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು 1, 2, 3ನೇ ತರಗತಿಯನ್ನು ಜಯಶ್ರೀ ಮಿಸ್ ಕ್ಲಾಸ್ನಲ್ಲಿ ಓದುತ್ತಿದ್ದೆ. ಅವರು ತುಂಬ ಚೆನ್ನಾಗಿ ಪಾಠ ಮಾಡುತ್ತಿದ್ದರು. ಅವರು ನಮಗೊಂದು ಕನ್ನಡ ಡ್ಯಾನ್ಸ್ ಕಲಿಸಿದ್ರು. ಅದು ಭಾಳ ಒಳ್ಳೆಯ ಮಿಸ್ಸು. ಆ ಸಾಂಗಿಗೆ ತಕ್ಕಂತೆ ಆ ಮಿಸ್ಸು ಕೂಡ ಚೆನ್ನಾಗಿ ಪಾಠ ಮಾಡ್ತಿದ್ರು. 4ನೇ ತರಗತಿಯಲ್ಲಿ ಸೋಮಪ್ಪ ಸರ್ ಪಾಠ ಮಾಡ್ತಿದ್ರು. ಅವರು ನಮಗೊಂದು ನಾಟಕ ಕಲಿಸಿದ್ರು. ಅದರಲ್ಲಿ ನಾನು ಹಾವಿನ ಪಾತ್ರವನ್ನು ವಹಿಸಿದ್ದೆನು. ಅದು ನನಗೆ ಹೇಳೋಕ್ಕಾಗಿಲ್ಲ. ಸರ್ ಅಲ್ಲೇ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ಕೊಟ್ಟಿದ್ರು. 5ನೇ ತರಗತಿಯಲ್ಲಿ ಜಯಲಕ್ಷ್ಮಿ ಮಿಸ್ ಪಾಠ ಮಾಡಿದ್ರು. ಅವರು ಚೆನ್ನಾಗಿ ಪಾಠ ಮಾಡ್ತಿದ್ರು. ಆವಾಗ ಟೆಸ್ಟ್ ಕೂಡ ಇಡ್ತಿದ್ರು. 6ನೇ ತರಗತಿಯಲ್ಲಿ ಪವಿತ್ರ ಮಿಸ್ ಕ್ಲಾಸ್ ಟೀಚರ್ ಆಗಿದ್ದರು. ಅವರು ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ರು. ಆವಾಗ ಟೆಸ್ಟ್ ಕೂಡ ಇಡ್ತಿದ್ರು. ನಮಗೆ ಗಣರಾಜ್ಯೋತ್ಸವ ಅವಾಗೆಲ್ಲ ಡ್ಯಾನ್ಸ್ ಕಲಿಸ್ತಿದ್ರು. ರಿಯಾಜ್ ಸರು ಅವರೆಲ್ಲರೂ ನಮಗೆ ಹಾಡು ಹೇಳ್ಕೊಡ್ತಿದ್ರು. PT ಸರು ಸ್ಪೋರ್ಟ್ಸಿಗೆ ಆಟ ಆಡೋಕ್ಕೆ ಹೋದವ್ರಿಗೆಲ್ಲ ಚೆನ್ನಾಗಿ ಸ್ಪೋರ್ಟ್ಸ್ ಎಲ್ಲ ಕಲಿಸ್ತಿದ್ರು. 7ನೇ ತರಗತಿಯಲ್ಲಿ ಪವಿತ್ರ ಮಿಸ್ಸೇ ನಮ್ಮ ಕ್ಲಾಸ್ ಟೀಚರ್ ಆಗಿದ್ದರು. ಅವರು ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ರು. ಅವರು ಇಂಗ್ಲೀಷ್ ವ್ಯಾಕರಣ ಎಲ್ಲ ಮಾಡಿದರು. ಚೆನ್ನಾಗಿ ಪಾಠ ಮಾಡ್ತಿದ್ರು. ಅವ್ರು ಅವಾಗ ಟೆಸ್ಟ್ ಕೂಡ ಇಡ್ತಿದ್ರು. ಧನ್ಯವಾದ. ನನ್ನ ಹೆಸರು ಸೃಷ್ಟಿ. ನಾನು 7ನೇ ತರಗತಿ ಓದುತ್ತಿದ್ದೇನೆ. ನಾನು 1ನೇ ತರಗತಿಯಿಂದ ಇಲ್ಲೇ ಓದುತ್ತೇನೆ.
ನಾನು 1, 2, 3, 4 ಕಲಿ ತರಗತಿಗಳನ್ನು ಸಾವಿತ್ರ ಮಿಸ್ ಕ್ಲಾಸ್ನಲ್ಲಿ ಪಡೆದೆ. ಅಲ್ಲಿ ಸಾವಿತ್ರ ಮಿಸ್ ನನಗೆ ಮೊದಲಿನಲ್ಲಿ ವರ್ಣಮಾಲೆ, ಕಾಕಕೃತ್ಯ, ಒತ್ತಕ್ಷರ, ಕುಡಿತಾಕ್ಷರ ಎಲ್ಲ ಕಲಿಸಿದ್ರು. ನೆಕ್ಸ್ಟ್ ಮತ್ತು ABCD ಎಲ್ಲ ಕಲಿಸಿದ್ರು. ನಂತರ ನಾನು 4ನೇ ತರಗತಿಯಲ್ಲಿ ಬಂದಾಗ ಸೋಮಪ್ಪ ಸರ್ ನಮ್ಮ ಕ್ಲಾಸ್ ಟೀಚರ್ ಆಗಿದ್ದರು. ಅವರು ಚೆನ್ನಾಗಿ ಪಾಠ ಮಾಡ್ತಿದ್ದರು. ಕನ್ನಡ, ಗಣಿತ, ಇಂಗ್ಲೀಷ್, ಪರಿಸರ ಎಲ್ಲ ಪಾಠಗಳನ್ನು ಅವರೇ ಮಾಡ್ತಿದ್ದರು. ನಂತರ ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದಾಗ ಜಯಲಕ್ಷ್ಮಿ ಮಿಸ್ ನಮಗೆ ಪರಿಸರ ಅಧ್ಯಯನ ಪಾಠ ಮಾಡುತ್ತಿದ್ದರು. ಅವರೇ ನಮ್ಮ ಕ್ಲಾಸ್ ಟೀಚರ್ ಆಗಿದ್ದರು. ಅವರು ಪುಸ್ತಕದಲ್ಲಿ ಕೊಟ್ಟಿರುವ ವಿಷಯಗಳಿಗಿಂತ ಹೆಚ್ಚಾಗಿ ಮೊಬೈಲ್ನಲ್ಲಿ ಮತ್ತು ತಮಗೆ ತಿಳಿದಿರುವಷ್ಟು ಹೇಳಿಕೊಡ್ತಿದ್ದರು. ಮತ್ತು 6ನೇ ತರಗತಿ ಮತ್ತು 7ನೇ ತರಗತಿಯಲ್ಲಿ ಪವಿತ್ರ ನಮ್ಮ ಕ್ಲಾಸ್ ಟೀಚರ್ ಆಗಿದ್ದರು. ಅವರು ನಮಗೆ ಇಂಗ್ಲೀಷನ್ನು ತುಂಬ ರಂಜಿತಾ. ನಾನು 7ನೇ ತರಗತಿ ಓದ್ತಾ ಇದ್ದೀನಿ. ನಾನು 6ನೇ ಕ್ಲಾಸಿಗೆ ಬಂದಿದ್ದೆ. ಅಲ್ಲಿ ಚೆನ್ನಾಗೂ ಓದ್ತಿದ್ದೆ. ನನಗೆ ಅಲ್ಲಿ ಭಾಳ ಫ್ರೆಂಡ್ಸ್ ಆದರು. ಅಲ್ಲಿ ಖುಷಿ ತಂದುಕೊಟ್ರು, ಮಿಸ್ಸು ತಂದುಕೊಟ್ರು. ನನಗೆ ಓದೋಕ್ಕೆ ಬರ್ತಿದ್ದಿಲ್ಲ, ಹೇಳ್ಕೊಟ್ರು. ಮತ್ತು ಕೊಟ್ರಪ್ಪ ಸರ್ ಬಂದರು. ಅವರು ಗಣಿತ ಮಾಡ್ತಿದ್ರು, ಅವರು ಕಲಿಸ್ಕೊಟ್ರು. ಮತ್ತು ಜಯಲಕ್ಷ್ಮಿ ಮಿಸ್ಸು ಭಾಳ ಹೇಳ್ಕೊಟ್ರು ನನಗೆ. ಅದು ಹೇಳೋಕ್ಕೆ ಬರ್ತಿದ್ದಿಲ್ಲ. ಮುಂದೆ ಥ್ಯಾಂಕ್ ಯು. ನಾನು 1ನೇ ತರಗತಿಯಿಂದ ಇಲ್ಲೇ ಓದ್ತಿದ್ದೇನೆ. 1, 2, 3 ಮಂಜುಳಾ ಮಿಸ್ಸು ಚಲೋ ಪಾಠ ಮಾಡ್ತಿದ್ರು. ಮತ್ತು ಏನಾರ ತಪ್ಪು ಮಾಡಿದರೆ ತಿರ್ತಿದ್ರು. ಚಲೋ ಹೊತ್ತಂಗೆ ಹೇಳ್ಕೊಟ್ರು. ಆಮೇಲೆ 4ನೇ ಕ್ಲಾಸಿಗೆ ಬಂದೆ. ಆವಾಗ ಸೋಮಪ್ಪ ಸರ್ ಏನಾರ ತಪ್ಪಾರ ಏನೂ ಮಾಡ್ತಿದ್ದಿಲ್ಲ. ಆಮೇಲೆ 5ನೇ ಕ್ಲಾಸಿಗೆ ಬಂದೆ. ಜಯಲಕ್ಷ್ಮಿ ಮಿಸ್ಸು ಪರಿಸರದ್ದೆಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಆವಾಗ ಟೆಸ್ಟ್ ಇಕ್ತಿದ್ರು. ಆಮೇಲೆ 6ನೇ ಕ್ಲಾಸಿಗೆ ಬಂದೆ. ಆವಾಗ ನಮ್ಮ ಕ್ಲಾಸ್ ಟೀಚರು ಪವಿತ್ರ ಮಿಸ್ ಆದರು. ಇಂಗ್ಲೀಷು ಚಲೋ ಹೇಳ್ತಿದ್ರು ಮತ್ತು ಗ್ರಾಮರ್ ಚಲೋ ಹೇಳ್ತಿದ್ರು. ಮತ್ತು ಅವಾಗವಾಗ ಟೆಸ್ಟ್ ಇಕ್ತಿದ್ರು. ಆಮೇಲೆ ಕೊಟ್ರಪ್ಪ ಮಿಸ್ರು ಹಿಂದಿನ ಎಲ್ಲ ಚಲೋ ಹೇಳ್ಕೊಟ್ರು. ವಿಜ್ಞಾನ ಮತ್ತು ಇಮಾಮ್ ಸರ್ರು ಒಳ್ಳೆಯ ಎಲ್ಲ ಅರ್ಥಗಂಗ ಹೇಳ್ತಿದ್ರು. ಆಮೇಲೆ ಸ್ಪೋರ್ಟ್ಸ್ನಲ್ಲಿ ನಾನು ತಾಲೂಕು ಮಟ್ಟಕ್ಕೆ ಹೋಗೋಕೆ ಅಳವಳ್ಳಿ ನಾಗಪ್ಪ ಸರ್ ಅವರು ನಮಗೆ ಸಹಾಯ ಮಾಡಿದರು. ಹಾಗಾಗಿ ನಾನು ತಾಲೂಕು ಮಟ್ಟಕ್ಕೆ ಹೋದೆ. 7ನೇ ತರಗತಿಯಲ್ಲಿ ಬಂದೆ. ಆವಾಗ ಕ್ಲಾಸ್ ಟೀಚರ್ ಮತ್ತೆ ಪವಿತ್ರ ಮಿಸ್ ಆದರು. ಅವ್ರಿಗೆ ಕೆಲಸ ಇದ್ದಿಲ್ಲ. ಧನ್ಯವಾದ. ನಾನು ಓದುತ್ತಿರುವ 6ನೇ ತರಗತಿ. ನಮ್ಮ ಕ್ಲಾಸ್ ಟೀಚರು ಪವಿತ್ರ ಮಿಸ್ ಅವರು ನಮಗೆ ತುಂಬ ಗ್ರಾಮರು ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಆಮ್ಯಾಕೆ ಕೊಟ್ರಪ್ಪ ಸರ್ ಅವರು ನಮಗೆ ಗಣಿತ ಲೆಕ್ಕ ಬರ್ತಿದ್ದರು, ಲೆಕ್ಕ ಎಲ್ಲ ಕಲಿಸ್ಕೊಟ್ರು. ಇಮಾಮ್ ಸರ್ ಕನ್ನಡ ತಾಂತಿದ್ರು, ಕನ್ನಡ ಓದೋಕೆ ಬರ್ತಿದ್ರು, ಓದೋಕೆ ಕಲಿಸಿದ್ರಲ್ಲ. ಜಯಲಕ್ಷ್ಮಿ ಮಿಸ್ ಬಂದರು, ಅವರು ನಮಗೆ ಜಿಲ್ಲೆಗಳು ಅವೆಲ್ಲ ಇವನ್ನೆಲ್ಲ ಹೇಳ್ಕೊಟ್ರು. ಮತ್ತು ಚೆಸ್ಟ್ ಇಕ್ತಿದ್ರಲ್ಲ ಅವಾಗ ಆಮ್ಯಾಕೆ ಮತ್ತು ಹಿಂದಿ ತಾಂದ್ರು ಕೊಟ್ರಪ್ಪ ಸರ್. ಅವರು ಹಿಂದಿ ಓದೋಕೆ ಬರ್ತಿದ್ರಲ್ಲ, ಹಿಂದಿ ಎಲ್ಲ ಅಕ್ಷರ ಕ್ಲೀನಾಗೆಲ್ಲ ಗುರಿ ಪಿತ್ತು ಎಲ್ಲ ಇಟ್ಟು ಕಾಮಿಡಿ ಮಾಡಿ ಹೇಳ್ತಿದ್ರು. ಆಮೇಲೆ ಮತ್ತೆ ಅವೆಲ್ಲ ಓದೋಕೆ ನಾಗರಾಜ್ ಸರ್ ಬಂದರು. ಅವರು ವರ್ಷದಲ್ಲಿ ಫುಲ್ ತಾಲೂಕು ಮಟ್ಟಕ್ಕೆ ಇದನ್ನಾಗಿ ಬಾಲ್ ಮತ್ತು ದೈಹಿಕ ಶಿಕ್ಷಣ ಪಾಠ ಎಲ್ಲ ಮಾಡೋರು, ಎಲ್ಲ ಮಾಡೋರು. ನನ್ನ ಹೆಸರು ತೀರ್ಥಗಿರಿ. ನಾನು 6ನೇ ತರಗತಿಗೆ ನನ್ನ ಕ್ಲಾಸ್ ಟೀಚರು ಪವಿತ್ರ ಮಿಸ್. ಅವರು ಚೆನ್ನಾಗಿ ಇಂಗ್ಲೀಷ್ ಮಾಡ್ತಾರೆ. ಅವ್ರು ಮಾಡ್ತಾ ಎಕ್ಸ್ಪ್ಲೇನ್ ಮಾಡೋಕ್ಕಾರ ಕಾಮಿಡಿನೂ ಮಾಡ್ತಾರೆ, ಸೀರಿಯಸ್ ಇರ್ತಾರೆ. ಈಗ ಇಂಗ್ಲೀಷ್ ಗ್ರಾಮರೆಲ್ಲ ಚೆನ್ನಾಗಿ ಮಾಡ್ತಾರೆ. ನಮ್ಮ ಜಯಲಕ್ಷ್ಮಿ ಮಿಸ್ ಅವರು ಸಮಾಜ ವಿಜ್ಞಾನ ಚೆನ್ನಾಗಿ ಮಾಡ್ತಾರೆ. ಅವರು ಕಲಿಯಲಿಲ್ಲ ಅಂದ್ರೆ ಅವರು ಕೊಟ್ರಪ್ಪ ಸರ್ ಬಂದು ಹಿಂದಿಯಾಗ ಏನಾರ ತಪ್ಪು ಮಾಡಿದ್ರೆ ಅವರು ಅಕ್ಷರ ತಗೊಂಡು ಕಾಮಿಡಿ ಮಾಡೋದು, ಸೀರಿಯಸ್ ಇದ್ದಾಗ ಹೊಡೆಯೋದು, ಗಣಿತ ಹಿಂದಿ ಅವೆಲ್ಲ ಚೆನ್ನಾಗಿ ಹೇಳ್ಕೊಡು. ಮತ್ತು ನಾಗಪ್ಪ ಸರ್ ಬಂದು ಅವರು ಸ್ಪೋರ್ಟ್ಸ್ ನನಗೆ ಆಡೋಕ್ಕೆ ಹೆದರಿಕಾಗುತ್ತೆ. ಅವ್ರು ಬಂದು ಧೈರ್ಯ ತುಂಬಿದ್ರು. ಪಾಠನೂ ಚೆನ್ನಾಗಿ ಮಾಡ್ತಾರೆ ಅವರು. ಅಂದ್ರೆ ಅವ್ರು ಸಿಟ್ಟು ಬಂದಾಗ ಹೊಡಿತಾರೆ. ಅವರು ಚೆನ್ನಾಗಿ ಪಾಠ ಮಾಡ್ತಾರೆ. ಅಂದ್ರೆ ಅವರು
ಅಂದ್ರೆ ಅವರು ಕಾಮಿಡಿ ಮಾಡೋದು ಸೀರಿಯಸ್ ಚೆನ್ನಾಗಿ ಮಾಡ್ತಾರೆ. ಪವಿತ್ರ ಮಿಸ್ ನಮಗೆ ಅದೇನೋ ಪಿರಮಿಡ್ ಮಾಡಿಸಿದ್ರು, ಅವರು ನಮಗೆ ಭಾಳ ತುಂಬ ಇಷ್ಟ ಹೇಳಿ ನಾನು ಧನ್ಯವಾದಗಳು. ನಾನು 1ನೇ ತರಗತಿಯಿಂದ 5ನೇ ತರಗತಿವರೆಗೂ ಶ್ರೀ ವಿದ್ಯಾಲಯನಲ್ಲಿ ಓದಿದೆ. 6ನೇ ಕ್ಲಾಸಿಗೆ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆಗೆ ಬಂದೆ. ನಮ್ಮ ಕ್ಲಾಸ್ ಟೀಚರ್ 6ನೇ ಕ್ಲಾಸ್ ಟೀಚರು ಪವಿತ್ರ ಮಿಸ್ ಆಯಿದ್ರು. ಇಂಗ್ಲೀಷು ಪಾಠ ಓದಕ್ಕೆ ಬರ್ತಿದ್ದಿಲ್ಲ, ಅದನ್ನೆಲ್ಲ ಕಲಿಸ್ಕೊಟ್ರು. ಗ್ರಾಮರು ಎಲ್ಲ ಹೇಳ್ಕೊಟ್ರು. ಕೊಟ್ರಪ್ಪ ಸರ್ ಗಣಿತ ಲೆಕ್ಕ ಬರ್ತಿದ್ದಿಲ್ಲ, ಎಲ್ಲ ಹೇಳ್ಕೊಟ್ರು. ಸಮಾಜ ವಿಜ್ಞಾನ ಜಾಸ್ತಿ ಮಿಸ್ ಅದು ಕ್ವಶನಿಗೆ ಹೇಳಿದ್ರು ಹೊಡಿತಿದ್ರು. ಆಮೇಲೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡಿ ಕಲ್ತ್ಕೊಂಬಂದ್ವಿ. ಇಮಾಮ್ ಸಾರು